ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಅತಿಥಿಗಳ ಕುರಿತು ನಿಮಗೆ ನಾವು ತಿಳಿಸಲೇಬೇಕು. ಸಾಮಾನ್ಯವಾಗಿ ಇಲ್ಲಿ ನನ್ನ ಮುಂದೆ ಇರುವಂತಹ ಪುಸ್ತಕಗಳನ್ನು ನೋಡಿದ್ರೆ ನಿಮಗೆ ಅರಿವಾಗುತ್ತೆ. ಸಾಹಿತಿಗಳು ಇವತ್ತು ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಆಸೀನರಾಗಿದ್ದಾರೆ. ಸಾಹಿತಿಗಳು ಅಂದಾಗ ಏನು ಬರೆದಿದ್ದಾರೆ? ಕಾದಂಬರಿಗಳು ಅಲ್ಲದೆ ಮಕ್ಕಳ ನಾಟಕಗಳು ಮಾತ್ರವಲ್ಲ, 500ಕ್ಕೂ ಹೆಚ್ಚು ಗೀತೆಗಳನ್ನು ರಚಿಸಿ ಒಂದು ಗೀತೆ, ಅದರಲ್ಲಿ ಪ್ರಮುಖವಾಗಿ ಒಂದು ಗೀತೆ ಇವತ್ತಿಗೂ ಕೂಡ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರತಿನಿತ್ಯ ರಾಮನಾಮ ಜಪವನ್ನು ನಾವೆಲ್ಲರೂ ಹಾಡಲೇಬೇಕು, ಸ್ಮರಿಸಿಕೊಳ್ಳಲೇಬೇಕು. ಆ ಶ್ರೀರಾಮನಿಗೊಂದು ನಮಸ್ಕಾರವನ್ನು ಆ ಹಾಡಿನ ಮುಖೇನ ಸಲ್ಲಿಸಬೇಕು. ಇದೆಲ್ಲದರ ಕರ್ತೃ ಇವತ್ತು ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿಗಳು ಡಾಕ್ಟರ್ ಗಜಾನನ ಶರ್ಮಾ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಹಳ ಖುಷಿ ಆಯಿತು. ನಿಮ್ಮ ಪುಸ್ತಕಗಳು ಇವತ್ತು ಇಷ್ಟೆಲ್ಲ ನಮ್ಮ ಜೊತೆ ಇದೆ. ಸಾಮಾನ್ಯವಾಗಿ ನಾವು ಒಂದು ಮಾತು ಹೇಳ್ತಾ ಇರ್ತೀವಿ, ಇವತ್ತಿನ ಪ್ರಸ್ತುತ ಸ್ಥಿತಿಗತಿಗೆ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಪುಸ್ತಕಗಳ ಕುರಿತಾಗಿ ನಾವು ಮಾತನಾಡಬೇಕು, ನಿಮ್ಮ ವಿಚಾರಗಳನ್ನ ತಿಳಿದುಕೊಳ್ಳಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪದ್ಧತಿ ಇದೆ ಸರ್, ಒಂದೊಳ್ಳೆ ಮಾತನ್ನ ತಿಳಿಸುವಂಥದ್ದು. ಇವತ್ತಿನ ಒಂದೊಳ್ಳೆ ಮಾತು ಏನು ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತನ್ನ ತಿಳಿಯುವಂತಹ ಸಮಯ. ಸಾಮಾನ್ಯವಾಗಿ ಪ್ರತಿನಿತ್ಯ ನಾವು ಶುಭೋದಯ ನೋಡಬೇಕಾದ್ರೆ ಒಂದೊಳ್ಳೆ ಮಾತನ್ನ ಆಲಿಸಲೇಬೇಕು ಅಂತ ಹೇಳಿ ಅನ್ಸುತ್ತೆ. ಹಾಗಾಗಿ ರಾಮಕೃಷ್ಣ ಪರಮಹಂಸರ ಸಾಲುಗಳು ಈ ರೀತಿ ಇದೆ: ಹಣ್ಣುಗಳಿಂದ ಒಡಗೂಡಿದ ಮರವು ಯಾವಾಗಲೂ ಬಗ್ಗಿರುತ್ತದೆ. ನೀವು ಉನ್ನತ ವ್ಯಕ್ತಿ ಆಗಬೇಕಾದರೆ ವಿನಯ ಸಂಪನ್ನರಾಗಿರಿ ಮತ್ತು ತಾಳ್ಮೆಯಿಂದಿರಿ ಅಂತ ಹೇಳಿ. ಬಹುಶಃ ಈ ಎಲ್ಲ ಸಾಲುಗಳು ಇವತ್ತಿನ ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ವಿಶೇಷ ಅತಿಥಿಗಳಿಗೆ ಸೂಕ್ತ ಅಂತ ಹೇಳಿ ಅನ್ಸುತ್ತೆ. ರಾಮಕೃಷ್ಣ ಪರಮಹಂಸರು ಎಂತಹ ಒಂದು ಮಹತ್ವದ ಸಾಲನ್ನು ಕೊಟ್ಟಿದ್ದಾರೆ. ನಾವು ಎಷ್ಟೇ ವಿನಯವಂತರಾಗಿರ್ಬೋದು ಅಥವಾ ಸಂಪನ್ಮೂಲ ವ್ಯಕ್ತಿಗಳಾಗಿರಬಹುದು, ಆದರೆ ವಿನಯವಂತಿಕೆ, ಸರಳತೆ ನಮ್ಮಲ್ಲಿ ಸದಾ ಕಾಲ ಹಚ್ಚ ಹಸಿರಾಗಿರಬೇಕು. ಆಗ ಮಾತ್ರ ನಾವು ಬಗ್ಗಿ ನಡೆದರೆ, ತಗ್ಗಿ ನಡೆದರೆ ನಮ್ಮಲ್ಲಿ ಇರುವಂತಹ ವ್ಯಕ್ತಿತ್ವಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಅನ್ನುವಂತಹ ಸಾಲನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ ಒಂದೊಳ್ಳೆ ಮಾತಾಗಿತ್ತು. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಜಾನನ ಶರ್ಮಾ ಅವರು. ಸಾಗರ ತಾಲೂಕು, ಮೂಲತಃ ಅಪ್ಪಟ ಮಲೆನಾಡು, ತಲಕಳಲೆ ಅನ್ನುವಂತಹ ಹಿನ್ನೀರಿನ ಹುಕ್ಕೇರಿ ಅನ್ನುವಂತಹ ಒಂದು ಗ್ರಾಮ. ಹುಕ್ಕಲು, ಆಹಾ, ಎಂತಹ ಹೆಸರು ನೋಡಿ ಅದು. ಆ ಗ್ರಾಮದಿಂದ ಬಂದು ಅಪ್ಪಟ ಮಲೆನಾಡು. ಆ ಕಾಲದಲ್ಲಿ ಸೌಕರ್ಯಗಳು, ಸೌಲಭ್ಯಗಳು ಖಂಡಿತ ಇರೋದಿಲ್ಲ. ಆ ಸಮಯದಲ್ಲಿ ಸಾಹಿತ್ಯದತ್ತ ತಾವು ಒಲವನ್ನು ಬೆಳೆಸ್ಕೊಳ್ತೀರಿ. ತಮ್ಮ ಮನೆಯ ವಾತಾವರಣ ಹೇಗಿತ್ತು ಸರ್? ಆ ಒಂದು ಮಲೆನಾಡಿನ ಭಾಗದ ಆ ದಿನಗಳ ನೆನಪು ಈ ಕ್ಷಣದಲ್ಲಿ ಮಾಡಿಕೊಳ್ಳೋದಾದ್ರೆ. ನಮ್ಮ ಊರಿನ ವಿಷಯವನ್ನು ಹೇಳಬೇಕು ಅಂತಂದ್ರೆ ಅದು ಅರ್ಧ ಮುಳುಗಿ ಅರ್ಧ ಉಳಿದಿರೋ ಊರು. ಓಹೋ. ಅಂದರೆ ತಲಕಳ್ಳೆ ಹಿನ್ನೀರಿನಲ್ಲಿ ನಮ್ಮೂರು ಅರ್ಧ ಮುಳುಗ್ತು. ಆ ಮುಳುಗುವುದನ್ನು ಕೂಡ ನಾವು ನೋಡಿದ್ದೀವಿ. ಅಂದರೆ ನೀರು ಏರ್ತಾ ಬಂದಾಗ ಹೇಗೆ ನಮ್ಮೂರು ಮುಳುಗ್ತಾ ಇದೆ ಅನ್ನೋದನ್ನು ನೋಡಿದ್ದೀವಿ ನಾವು. ನಾವು ಶಾಲೆಗೆ ಹೋಗುವಾಗ ನೀವು ಹೇಳಿದ್ರಿ ಒಂದು ಮಾತು, ಸೌಲಭ್ಯಗಳಿಲ್ಲದ ಅಂತ. ಅದಕ್ಕೆ ಒಂದು ಅಪ್ಪಟ ನಿದರ್ಶನ ಅಂದರೆ ನಮ್ಮೂರು. ನಾವು ಶಾಲೆಗೆ ಹೋಗುವಾಗ 7 ಕಿಲೋಮೀಟರ್ ನಡಿಬೇಕಾಗಿತ್ತು. ಬೆಳಿಗ್ಗೆ 7 ಕಿಲೋಮೀಟರ್, ಸಂಜೆ 7 ಕಿಲೋಮೀಟರ್ ನಡಿಬೇಕಾಗಿತ್ತು. ಮತ್ತು ಅಲ್ಲಿದ್ದು ಕಾಲೋನಿಗಳ ಶಾಲೆ, ಅಲ್ಲಿ ಬರ್ತಿದ್ದವರೆಲ್ಲ ಆಫೀಸರ್ಸ್ ಮಕ್ಕಳು ಇವರು. ನಾವು ಹಳ್ಳಿಯಿಂದ ಹೋಗ್ತಿದ್ವಿ. ಅದು ಬಹಳ ಕಷ್ಟದ, ಅಂದರೆ ನಮಗಾಗ ಕಷ್ಟ ಅನ್ನಿಸ್ತಿರ್ಲಿಲ್ಲ. ಈಗ ನಾವು ಇಲ್ಲಿಂದ ನೋಡಿದಾಗ ನಮಗೆ ಕಷ್ಟ ಅನಿಸುತ್ತೆ. ಆ ಥರದ ಊರು. ಅಲ್ಲಿ ನಮ್ಮದು ಅರ್ಧ ಜಮೀನು ಮುಳುಗಡೆ ಆಗಿತ್ತು. ನಾವು
ನಮ್ಮನ್ನು ಒಂದು ಅರ್ಥದಲ್ಲಿ ಬಹಳ ಬಿದಿ ಬೀಳಿಸ್ತು ಈ ಮುಳುಗಡೆ ಅನ್ನೋದು. ಮುಳುಗಡೆಯ ನೋವುಂಡವ್ರು ನಾವು. ನಮ್ದು 8 ಎಕರೆ ಗದ್ದೆ ಮುಳುಗಡೆ ಆಗಿತ್ತು. ಅದಕ್ಕೆ ಸಿಕ್ಕಿರೋ ಒಟ್ಟು ಮೌಲ್ಯ ಲೆಕ್ಕ ಹಾಕಿದ್ರೆ ಈಗ ಹೇಳಿದ್ರೆ ಎಲ್ಲ ನಕ್ಕು ಬಿಡ್ತಾರೆ. 5,800 ರೂಪಾಯಿ ಬಂದಿತ್ತು ನಮ್ಮ ತಂದೆಗೆ 8 ಎಕರೆ ಮುಳುಗಡೆ ಆಗಿತ್ತು. ಹಾಗೆ ನಾವು ಅಂಥ ಊರಲ್ಲಿ ಹುಟ್ಟಿದ್ವಿ. ಮೊದಲು 7 ಕಿಲೋಮೀಟ್ರ್ 1ನೇ ಕ್ಲಾಸಿಗೆಲ್ಲ ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ ನಾವು 1, 2, 3 ಓದಲೇ ಇಲ್ಲ. ಆಮೇಲೆ 3ನೇ ಕ್ಲಾಸಿನ ಮಧ್ಯಂತರದಲ್ಲಿ ನಮ್ಮ ತಂದೆಯವರು ಸಾಗರದ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಅಲ್ಲಿ ಇವನಿಗೆ ಇಷ್ಟು ವರ್ಷ ಆದರೂ ನಮ್ಮ ಸ್ಕೂಲಲ್ಲಿ ಇಲ್ಲ, ನಾವು ಇಲ್ಲಿ ಸಾಗರದಲ್ಲಿ ಯಾರ ಮನೆಯಲ್ಲೋ ಬಿಡ್ತಾ ಇದ್ದೀನಿ ಅಂತೇಳಿ ಎಲ್ಲ ಹೇಳಿ ಅವ್ರು ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾನು ಅರ್ಧ ವಾರ್ಷಿಕದ ನಂತರ 3ನೇ ತರಗತಿಗೆ ನೇರವಾಗಿ ಸೇರಿದೆ. ಹಾಗೆ ನಮ್ಮದೇ 1, 2 ಆಗಲೇ ಇಲ್ಲ. ಆ ನಂತರದಲ್ಲಿ ಮತ್ತೆ ಸಾಗರದಲ್ಲಿ 3 ವರ್ಷ ಓದಿ ಕಾರಣಾಂತರದಿಂದ ಮತ್ತೆ ವಾಪಸ್ ಊರಿಗೆ ಹೋಗಿ ಅಲ್ಲಿಂದ ಮತ್ತೆ ಈ 7 ಕಿಲೋಮೀಟರ್ನ ಇದು ಶುರುವಾಯಿತು. ನಮ್ಗೆ ಏನು ಓದಿದ್ರಿ ಹಾಗಾದ್ರೆ ಮುಂದೆ ನೀವು? ನಾನು ಮೊದಲು ಮಿಡ್ಲ್ ಸ್ಕೂಲು 1 ವರ್ಷ ಕಾರ್ಗಲ್ಲಲ್ಲಿ ಓದಿದೆ. ಅಲ್ಲಿಂದ ಜೋಗ ಮತ್ತೆ 3 ಕಿಲೋಮೀಟ್ರ್ ಬಸ್ಸಲ್ಲಿ ಹೋಗ್ಬೇಕಾಯ್ತು. 7 ಕಿಲೋಮೀಟರ್ ನಡೆದು ಆಮೇಲೆ 3-4 ಕಿಲೋಮೀಟರ್ ಬಸ್ಸಲ್ಲಿ ಹೋಗಿ ಜೋಗದಲ್ಲಿ SSLC ಮಾಡಿದೆ. SSLC ನಂತರ 2 ವರ್ಷ PUC ಕೂಡ ಆಗ ಬಂತು, ಅಲ್ಲೇ ಮಾಡಿದೆ. ಆ ನಂತರದಲ್ಲಿ ನಾನು ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಅದು ಇಂಜಿನಿಯರಿಂಗ್ ಹೇಗೆ ಹೋದ್ರಿ ನೀವು ಬಡತನ ಅಂತೀರಿ ಅಂತ ಹೇಳ್ಬೋದು, ಆದರೆ ಬಹಳ ಸಾಹಸ ಅದು ಆ ಕಾಲದಲ್ಲಿ ನಾವು ಮಾಡಿದ್ದು. ನನಗೆ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಇರ್ತಿತ್ತು. ದಾವಣಗೆರೆಯಲ್ಲಿ ಒಂದು ಧರ್ಮಛತ್ರ ಇತ್ತು, ಅವ್ರಿಗೆ 100 ವರ್ಷ. ಮೊನ್ನೆ ನಾವು ಕಳೆದ ವಾರ ಹೋಗಿ ಬಂದೆ. ಚನ್ನಗಿರಿ ವಿರೂಪಾಕ್ಷಪ್ಪ ಧರ್ಮಛತ್ರ, CVS ಹಾಟಲ್ ಅಂತ ಹೇಳ್ತಿದ್ರು. 20 ಜನ ಮಕ್ಕಳಿಗೆ ಅಲ್ಲಿ ಉಚಿತವಾಗಿ ಊಟ ಆಶ್ರಯ ಕೊಡ್ತಿದ್ರು. ನಾನು ಅಲ್ಲಿ ಸೇರಿರೋದ್ರಿಂದ ಮತ್ತೆ ಮೆರಿಟ್ ಸ್ಕಾಲರ್ಶಿಪ್ ಬರ್ತಿರೋದ್ರಿಂದ ನನಗೆ ಆಗ ಇಂಜಿನಿಯರಿಂಗ್ ಮಾಡೋದಕ್ಕಾಯ್ತು. ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಅದೃಷ್ಟವಶಾತ್ 2nd ರ್ಯಾಂಕಲ್ಲಿ ಆಗ ಪಾಸ್ ಆಯಿತು. ಅದಾಗಿದ್ದ ಕಾರಣಕ್ಕಾಗಿ ಆಮೇಲೆ ನೆಕ್ಸ್ಟ್ ಇಯರ್ 79ರಲ್ಲಿ ಇಂಜಿನಿಯರಿಂಗ್ ಮುಗೀತು ನಂದು. 80ರಲ್ಲಿ ನಾನು KEBಗೆ ಸೇರಿದೆ, ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ KEBಗೆ ಸೇರಿದೆ. ಆಮೇಲೆ ವೃತ್ತಿ ಜೀವನ ಹಾಗೆ ಮುಂದುವರಿಯಿತು. ಹಾಗಾದ್ರೆ ಬರವಣಿಗೆ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ ತಾವು? ಇಷ್ಟೆಲ್ಲ ಬರೆದಿದ್ದೀರಿ, ಪುಸ್ತಕಗಳು ನಮ್ಮ ಜೊತೆ ಇದೆ ಅಂತಂದ್ರೆ ವೃತ್ತಿಯಲ್ಲಿ ನೀವು ಬೇರೆ ಒಂದು ಕೆಲಸ, ಪ್ರವೃತ್ತಿಯಲ್ಲಿ ಬರಹಗಾರರು, ಸಾಹಿತಿಗಳು, ಕಾದಂಬರಿಕಾರರು ಅಂತ ಹೇಳಿ ಗುರುತಿಸ್ಕೊಂಡಿದ್ದೀರಿ. ಬರವಣಿಗೆ ಕ್ಷೇತ್ರ ಕೈ ಬೀಸಿ ಕರೆದಿದ್ದು ಹೇಗೆ? ನನಗೆ ನನ್ನ ಬಾಲ್ಯದಲ್ಲೂ ಸಾಹಿತ್ಯದ ಹುಚ್ಚಿತ್ತು. ನಮ್ಮ ಮನೆಯಲ್ಲಿ ಕೂಡ ನಮ್ಮ ತಂದೆ ಕೂಡ ಆಧ್ಯಾತ್ಮ ರಾಮಾಯಣವನ್ನು ಓದೋರು. ತುರಂಗ ಭಾರತ, ನಮ್ಮ ಮಲೆನಾಡಲ್ಲಿ ಸಾಗರ ತಾಲೂಕಲ್ಲಿ ಈ ತುರಂಗ ಭಾರತ ಅನ್ನೋದು ಒಂದು ಬಹಳ ಮುಖ್ಯವಾದ ಪುಸ್ತಕ. ಅದನ್ನು ಎಲ್ಲರ ಮನೆಯಲ್ಲೂ ಇರ್ತಿತ್ತು, ಎಲ್ಲರೂ ಓದ್ತಿದ್ರು ಅನ್ನೋ ಹಾಗೆ. ಅದರ ಮೂಲ ಕವಿ ಸಾಗರದವರೇ. ಹಾಗಾಗಿ ಅದು ತುಂಬ ಜನಪ್ರಿಯ ಆಗಿತ್ತು, ಅದನ್ನೆಲ್ಲ ಓದ್ತಿದ್ವಿ. ಎಲ್ಲಕ್ಕಿಂತ ಮುಖ್ಯ ನನಗೆ ಸಾಹಿತ್ಯದಲ್ಲಿ ಒಂದಿಷ್ಟು ಒಲವು ಬರೋದಕ್ಕೆ ನಮ್ಮ ತಾಯಿಯ ತಂದೆ ಕಾರಣ. ಅಜ್ಜ. ನನಗೆ ನಾನು 17 ತಿಂಗಳು ಇನ್ನು ಹಾಲು ಬಿಟ್ಟಿರಲಿಲ್ಲ ಕುಡಿಯೋದು, ಆಗಲೇ ನಮ್ಮ ತಾಯಿ ತೀರೋಗ್ಬಿಟ್ರು. ಆದರೆ ನಮ್ಮ ಅಜ್ಜ ಪರದೇಶಿಗಳು ಅಂತಾರಲ್ಲ, ನಮ್ಮಲ್ಲಿ ಒಂಥರ ತಾಯಿ ಇಲ್ಲದ ಮಗು ಅಂತೇಳಿ ಬಹಳ ಪ್ರೀತಿಯಿಂದ ನೋಡ್ಕೊತಿದ್ರು. ಅವರು ಸ್ಕೂಲಲ್ಲಿ ಮೇಷ್ಟ್ರಾಗಿದ್ದವರು. ಮೇಷ್ಟ್ರು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಮೇಷ್ಟ್ರಲ್ಲ, ಈ 500 ಪಾಠಶಾಲೆ ಇರ್ತಿತ್ತಲ್ಲ ಆ ಥರ. ಅವರಿಗೆ ತುಂಬ ಅವ್ರು ಮಾತಾಡೋದು ಕೂಡ ಒಂದು ಒಗಟಿನ ರೀತಿಯಲ್ಲಿ ಮಾತಾಡ್ತಿದ್ರು. ಅವರು ಎಲ್ಲೋ ನಮ್ಮೊಳಗೆ ಆ ಸಾಹಿತ್ಯದ ಬೀಜವನ್ನು ಬಿತ್ತಿರಬೇಕು. ನಾನು ಏನಾಯಿತು, ಜೋಗದಲ್ಲಿ ಹೈಸ್ಕೂಲ್ ಓದಿದೆ, ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡುವಾಗಲೇ ಒಂದಿಷ್ಟು ಪ್ರಬಂಧ ಸ್ಪರ್ಧೆ, ಆಗ ನಮಗೆ ಈ ಡಿಬೇಟು ಇವೇ ಆಗ್ತಿತ್ತು. ಅದು ಮುಗಿದ ನಂತರ ಮತ್ತೆ ವೃತ್ತಿಗೆ ನಾನು ಜೋಗಕ್ಕೆ ಬಂದೆ. ನಮ್ಮ ಬದುಕೆಯಲ್ಲಿ ಮುಳುಗಿತ್ತು, ಯಾವ ಕಾರಣಕ್ಕಾಗಿ ಮುಳುಗಿತ್ತು, ಅದೇ ಜೋಗ ಜಲಪಾತನೇ ನಮ್ಮನ್ನು ಮುಳುಗ್ತಿತ್ತು. ಮತ್ತೆ ಬದುಕನ್ನು ಕಟ್ಕೊಳ್ಳೋದಕ್ಕೂ ಅದೇ ಕಾರಣ ಆಯಿತು. ಅಲ್ಲೇ ಬಂದ್ವಿ. ಅಲ್ಲಿ ಬಂದಾಗ ಅಲ್ಲಿ ಮಿತ್ರ ಮಂಡಳಿ ಅಂತ ಒಂದು ಸಂಸ್ಥೆ ಇದೆ. ಅದು ಈ ನಾಟಕಗಳನ್ನು ಆಗೆಲ್ಲ ಕಾಲೋನಿನಲ್ಲಿ TV ಇಲ್ಲದ ಕಾಲ ಅದು. ನಾನು ಹೇಳ್ತಿರೋದು 81, 82. ಆಗಿನ್ನೂ TVಗಳು ಬೆಂಗಳೂರಲ್ಲಿ ಬಂದಿತ್ತೇನು 83, 84 ಬಂದಿರಬೇಕು, ಆದರೆ ಅಲ್ಲೆಲ್ಲ ಇರಲಿಲ್ಲ. ಆಗ ನಾವು ಅಲ್ಲಿ ನಾಟಕಗಳು, ಇವೇ ಹರಿಕಥೆಗಳು, ಈ ಥರ ಕಾರ್ಯಕ್ರಮಗಳು ನಡೀತಿತ್ತು. ಅಲ್ಲಿ ಆ ನಾಟಕದಲ್ಲಿ ಆ ಮಿತ್ರ ಮಂಡಳಿಯನ್ನು ಸೇರಿದೆ. ಆ ಮಿತ್ರ ಮಂಡಳಿನಲ್ಲಿ ನಾಟಕಗಳನ್ನು ಆಡೋದ್ರ ಮೂಲಕ ತುಂಬ ಒಂಥರ ಆ ಕ್ಷೇತ್ರದಲ್ಲಿ ಆಸಕ್ತಿ ಮೊದಲಿತ್ತು, ಹೈಸ್ಕೂಲಲ್ಲಿ ಕೂಡ ಜಾಸ್ತಿ ಆಯಿತು. ಮತ್ತೆ ಜೋಗದಲ್ಲಿ ಮಕ್ಕಳ ಚಟುವಟಿಕೆಗಳನ್ನು ಮಾಡಿಸೋಕೆ ಶುರು ಮಾಡಿದೆ. ಮಕ್ಕಳ ಚಟುವಟಿಕೆ ಮಾಡುವಾಗ ನಾವು ಮಕ್ಕಳಿಗೋಸ್ಕರ ರೆಡಿಮೇಡ್ ಸಿಗದಿದ್ದಾಗ ನಾವು ಬರ್ಕೋಬೇಕಾಗಿತ್ತು.
ಅದನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಶರಾವತಿ ಬಗ್ಗೆ ಒಂದು ರೂಪಕ, ಶರಾವತಿ ನದಿ ಹೇಗೆ ಹುಡ್ತು, ರಾಮನ ಬಾಣದಿಂದ ಅಂಬುತೀರ್ಥದಲ್ಲಿ ಹುಡ್ತು, ಅದೊಂದು ಸಂಗೀತ ರೂಪಕವಾಗಿ ಅದನ್ನು ಮಕ್ಕಳ ಹತ್ರ ಮಾಡಿಸೋದು. ಮಕ್ಕಳ ನಾಟಕಗಳನ್ನ ಮೊದಲು ಬರೆದಿತ್ತು. ಹೌದು, ಮೊದಲು ನಂದು ಪ್ರಾರಂಭವೇ ಮಕ್ಕಳ ನಾಟಕಗಳು. ಆಮೇಲೆ ಏನಾಯಿತು, ಅದರ ಏನು ಹೇಳಬೇಕು, ಆ ಹವ್ಯಾಸ ಜಾಸ್ತಿ ಆಗ್ತಾ ಆಗ್ತಾ 10ಕ್ಕೂ ಹೆಚ್ಚು ಮಕ್ಕಳ ನಾಟಕಗಳನ್ನು ಬರೆದೆ ನಾನು. ಮಕ್ಕಳನ್ನು ಶಿವಮೊಗ್ಗದಲ್ಲಿ, ನಾನು ಯೋಗದ ನಂತರ ಶಿವಮೊಗ್ಗಕ್ಕೆ ಬಂದೆ. ಶಿವಮೊಗ್ಗದಲ್ಲಿ ಪ್ರತಿ ವರ್ಷ 1-2 ನಾಟಕಗಳನ್ನ ಬರೆಯೋದು, ಆಡಿಸೋದು. ನನಗೆ ಅಷ್ಟೊತ್ತಿಗೆ ಮದುವೆ ಆಯಿತು. ಶಿವಮೊಗ್ಗಕ್ಕೆ ಬರುವಾಗ ಮದುವೆ ಆಯಿತು. ನನ್ನ ಶ್ರೀಮತಿಗೂ ಬಹಳ ಅಂದರೆ ಆಸಕ್ತಿ ಇತ್ತು. ನಾವಿಬ್ಬರು ಆಸಕ್ತಿ ನೋಡೇ ಪರಸ್ಪರ ಮೆಚ್ಚಿ ಮದುವೆ ಆದವರು. ಹಾಗಾಗಿ ನನಗೆ ನನ್ನ ವೃತ್ತಿಗೆ ತೊಂದರೆ ಆಗದಿದ್ದಾಗೆ ನನ್ನ ಪ್ರವೃತ್ತಿಯನ್ನು ಉಳಿಸ್ಕೊಟ್ಟಿದ್ದು ನನ್ನ ಶ್ರೀಮತಿ. ನೋಡಿ, ನಿಮ್ಮ ಶ್ರೀಮತಿಯವ್ರ ಫೋಟೋ ಅದು ನಾವು ಮದುವೆ ಆಗಿದ್ದ ಕಾಲದ್ದು ನೋಡಿ. ಆ ಫೋಟೋ ಕೂಡ ನಮ್ಮ ಹತ್ರ ಇದೆ ಅಂತಂದ್ರೆ ನೀವು ಅಷ್ಟು ಕೆಲಸ ಮಾಡಿದ್ದೀರಿ ಅಲ್ವಾ? ಹುಡುಕುವಿಕೆ ನಮ್ಮದು. ಹೌದು. ನಾನು ನಮ್ಮದೇನು ಅಂತಂದರೆ, ನಾನು 35 ವರ್ಷ KEB-ನಲ್ಲಿ ಕೆಲಸ ಮಾಡಿದೆ. KEB ಅಂದರೆ KPTCL ಆಯಿತು. ಆಮೇಲೆ ಅದು 35 ವರ್ಷದಲ್ಲಿ ನಮ್ಮದು ಈ ಟೆಸ್ಟಿಂಗು, ಈ ಜನರೇಟಿಂಗ್ ಸ್ಟೇಷನ್ಗಳಿಗೆ ಓಡಾಡೋದು, ಇಂಥದ್ದೇ ಕೆಲಸ. ವೃತ್ತಿಯನ್ನು ಬಹಳ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿರೋದು ನಿಜ. ಆದರೆ ಇಂಥ ಹವ್ಯಾಸಗಳಿಗೋಸ್ಕರ ಏನು ಮಾಡ್ತಿದ್ದು ಅಂದರೆ, ನನ್ನ ಶ್ರೀಮತಿಯ ಸಹಾಯ ಪಡ್ಕೊತಿದ್ದೆ. ಅವಳು, ನಾನು ನಾಟಕ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಅವಳು ಹೋಗಿ ಪ್ರಾಕ್ಟೀಸ್ ಮಾಡೋಳು, ನಾನು ಬರಲಿಲ್ಲ. ನಾನು ಶಿವಮೊಗ್ಗದಿಂದ ಜೋಗಕ್ಕೋ ಶರಾವತಿಗೋ ಗೇರ್ಸೊಪ್ಪೆಗೋ ಟೆಸ್ಟಿಂಗ್ ಹೋದರೆ ಬರೋದು ಅರ್ಧ ರಾತ್ರಿಗೆ. ಈಗ ನಾನು ನಾಟಕಗಳ ಬಗ್ಗೆ ಮಾತಾಡಬೇಕು, ಆದರೆ ಅದಕ್ಕೂ ಮುಂಚಿತವಾಗಿ ನಿಮ್ಮ ಮೊದಲ ಪುಸ್ತಕ ಯಾವುದು ಪ್ರಕಟ ಆಯಿತು ಅದರ ಕುರಿತು ನಾವು ಮಾತನಾಡೋಣ. ಬೆಳಕಾಯಿತು ಕರ್ನಾಟಕ ಅಂತ ಹೇಳಿ ಡಾಕ್ಟರ್ ಗಜಾನನ ಶರ್ಮಾ ಅವರು ಸಾಹಿತಿಗಳು, ಕಾದಂಬರಿಕಾರರಾಗಿ ಇವತ್ತು ನಮ್ಮ ಜೊತೆ ಏನು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರ ಚೊಚ್ಚಲ ಪುಸ್ತಕ ಬಹಳ ಅದ್ಧೂರಿಯಾಗಿ ಬಿಡುಗಡೆಯಾಗಿದೆ. ಕಾರಣ ಇಷ್ಟೇ, ಇಡೀ ಕರ್ನಾಟಕ ಹೇಗೆ ಬೆಳಕಾಗುತ್ತೆ, ಅದಕ್ಕೆ ಮೂಲ ಕಾರಣ ಏನು, ಈ ವಿದ್ಯುತ್ ಶಕ್ತಿಯ ಉಗಮ ಜೊತೆಗೆ ಅದರ ವಿಕಾಸ ಹೇಗೆಲ್ಲ ಆಯಿತು ಅನ್ನೋದನ್ನು ಅವರು ಅಚ್ಚಾಗಿಸಿದ್ದಾರೆ. ಅಲ್ಲದೆ ನನಗೆ ಬಹಳ ಖುಷಿಯಾಗಿದೆ ಇದರಲ್ಲಿ ಇರುವಂತಹ ಕೆಲವೊಂದಿಷ್ಟು ಸಾಲುಗಳು. 1-2 ಸಾಲನ್ನು ಓದುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಅದರ ವಿಸ್ತೃತ ರೂಪ ತಾವೇ ಹೇಳಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಹೇಳ್ತೀನಿ, ನೀವು ಓದಿ. ಈ ನಮ್ಮ ವಿದ್ಯುತ್ತು ನಾವು ಇಂಜಿನಿಯರ್ಗಳು ಎಲ್ಲರಿಗೂ ಕಾಣ್ತಿರ್ತೀವಿ, ಅಥವಾ ನಮ್ಮ ಅಕೌಂಟ್ಸ್ನವರು ಎಲ್ರಿಗೂ ಕಾಣ್ತಿರ್ತಾರೆ. ಲೈನ್ಮನ್ಗಳು ಯಾವತ್ತೋ ಮನೆಗೆ ಬಂದಾಗ ಇದಾದಾಗ ಕಾಣಲ್ಲ, ಆದರೆ ಟ್ರಬಲ್ ಬಂದಾಗ ಆ ಲೈನ್ಮನ್ಗಳು ಕಣ್ಮರೆಯಾಗಿ ಹೋಗ್ಬಿಡ್ತಾರೆ. ಇವತ್ತು ಕೂಡ ನಮ್ಮಲ್ಲಿ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ 500 ಮಂದಿ ಲೈನ್ಮನ್ಗಳು ಹುತಾತ್ಮರಾಗ್ತಾರೆ. ಹುತಾತ್ಮರು ಅಂತ ನಾನು ಬೇಕಂತ ಹೇಳ್ತಾ ಇದ್ದೀನಿ ಆ ಶಬ್ದವನ್ನು, ಯಾಕೆಂದರೆ ಕರ್ತವ್ಯಕ್ಕೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ. ನಾನು ಈ ಪುಸ್ತಕವನ್ನು ಬರೆದಾಗ ಅದನ್ನು ಆ ವಿದ್ಯುತ್ ನೌಕರರಿಗೆ ಅಂದರೆ ಲೈನ್ಮನ್ಗಳಿಗೆ ಅರ್ಪಣೆ ಮಾಡಿದೆ. ಆಮೇಲೆ ನೀವು ಅದರ ವಿವರಣೆಯನ್ನ ಕೊಡ್ತಾ ಹೋಗಿ. ನೋಡಿ, ಕೆಲಸ ಮಾಡಲಿಕ್ಕೆ ನಾವು ಎಷ್ಟೆಲ್ಲ ಕಾರ್ಯರೂಪಕ್ಕೆ ತರಬೇಕು ಅದನ್ನು ಅಂತ ಹೇಳಿ ಅವರು ಬರೆದಿದ್ದಾರೆ. ಅದರಲ್ಲೂ ಕರೆಂಟ್ ಅನ್ನುವಂಥದ್ದು ನಮ್ಮ ನಿತ್ಯ ಬಳಕೆಗೆ. ಒಂದು 10 ನಿಮಿಷ ಕರೆಂಟ್ ಇಲ್ಲ ಅಂತಂದರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು ಅರ್ಥದಲ್ಲಿ ಮೊಬೈಲ್ ಚಾರ್ಜ್ ಆಗಬೇಕು, TV ಆನ್ ಆಗಬೇಕು, ಪ್ರತಿಯೊಂದಕ್ಕೂ ನಮಗೆ ಕರೆಂಟ್ ಎಷ್ಟು ಪ್ರಾಮುಖ್ಯತೆ ಇದೆ ಅದಕ್ಕೆ ಅಂತ ಹೇಳಿ. ಜೊತೆಗೆ ಕರೆಂಟ್ ಹೇಗೆ ಬರುತ್ತೆ, ಕರೆಂಟ್ ಹೋದಾಗ ಅದನ್ನು ರಿಪೇರಿ ಮಾಡೋಂಥವ್ರಿಗೆ ಅವರು ತೀರಿದಾಗ ನಾವು ಅವ್ರನ್ನ ಸ್ಮರಿಸ್ತೀವ? ಖಂಡಿತ ಇಲ್ಲ. ಅದನ್ನೇ ಅವರು ಸಾಲಾಗಿ ಕೊಟ್ಟಿದ್ದಾರೆ. ಹಗಲ ನಾಚಿಸುವ ಹೊನಲ ಬೆಳಕಿನ ಹುಲ್ಲು ಹಾಸಿನ ಮೇಲೆ ತೆಂಡೂಲ್ಕರ್ ಬಾರಿಸಿದ ಸಿಕ್ಸರ್ಗಳಿಗೆ ಸರ್ವಾಲಂಕೃತ ಡ್ರಾಯಿಂಗ್ ರೂಮ್ನಲ್ಲೇ ಕುಣಿದು ಚಪ್ಪಾಳೆ ತಟ್ಟುವ ನೀರೆರೆಯುವ ಕೈ ನಿಮಗೆ ಶ್ರದ್ಧಾಂಜಲಿ ನೀಡುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ಕ್ರಿಕೆಟ್ ನೋಡ್ತಾ ಇರ್ತೀವಿ, ಮಧ್ಯದಲ್ಲಿ ತೆಂಡೂಲ್ಕರ್ 6 ಬಾರಿಸ್ಬಿಡ್ತಾರೆ, ಆದರೆ ಕರೆಂಟ್ ಹೋದಾಗ ನಾವು ಮತ್ತೆ ಬೈಕೊಳ್ತೀವಿ, ಅಯ್ಯೋ ಕರೆಂಟ್ ಹೋಗ್ಬಿಡ್ತಲ್ಲ, ಮ್ಯಾಚ್ ಅರ್ಧಕ್ಕೆ ನಿಂತು ಬಿಡ್ತು ಅಂತ ಹೇಳಿ. ಆ ರಿಪೇರಿ ಮಾಡುವವರು ಅಲ್ಲಿ ಸತ್ತು ಹೋಗ್ಬಿಟ್ರೆ ನಾವು ಅವರಿಗೆ ಯಾವತ್ತೂ ಶ್ರದ್ಧಾಂಜಲಿ ಅರ್ಪಿಸೋದೇ ಇಲ್ಲ ಅಂತ ಹೇಳಿ. ಬಹಳ ಅರ್ಥ ಇದೆ ಸರ್ ಇದರಲ್ಲಿ. ಮಾತ್ರ ಅಲ್ಲ, ಇನ್ನೂ ಅನೇಕ ಸಾಲುಗಳನ್ನು ತಾವು ಕೊಟ್ಟಿದ್ದೀರಿ. ಎಲ್ಲ ಹಬ್ಬದ ಉಬ್ಬಿದ ಸಂಭ್ರಮವ ತಬ್ಬಿ ದಿಬ್ಬಣ ಹೊರಟರೆ ನೀವು ಮಳೆ ಗಾಳಿ ಬಿಸಿಲಲ್ಲಿ ಗಗನ ಗೋಪುರದಂಥ ತಂತಿ ಹೆಣೆಯುತ್ತೀರಿ, ತುಸು ಜಾರಿದರೆ ಹೆಡವಾಗಿ ಜೋತು ಬೀಳುತ್ತೀರಿ ಅಂತ ಹೇಳಿ ಬರ್ತಿದ್ದೀರಿ. ಮೈ ರೋಮಾಂಚನ ಈ ಸಾಲು. ಇಲ್ಲ, ಅದರ ಕೊನೆ ಇದನ್ನ ನಾನು ಹೇಳ್ತೀನಿ. ಏನಂದ್ರೆ ಮೇಡಮ್, ಇಲ್ಲಿ ಈ ಅವರಿಗೆ ನಾವು ಬಹಳಷ್ಟು ಸರಿ ಏನು ಮಾಡ್ತೀವಿ ಅಂತಂದರೆ, ನಮಗೆ ಯಾರು ಜೀವನಕ್ಕೆ ಬಹಳ ಉಪಕರಿಸ್ತಾರೋ ಅವ್ರನ್ನ ಮರ್ತು ಬಿಡ್ತೀವಿ ನಾವು. ನಮಗೆ ಯಾರು ಮುಖ ಕಾಣುತ್ತೋ ಅವ್ರನ್ನ ಮತ್ತೆ ಮತ್ತೆ ನೆನೆಸ್ತೀವಿ. ಈಗ ಉದಾಹರಣೆಗಿಂತ ಕಾರ್ಯಕ್ರಮ ಇದ್ರೆ ಮರೆಯಲ್ಲಿರ್ತಾರೆ ಕ್ಯಾಮರಾಮನ್ನು, ಮರೆಯಲ್ಲಿರ್ತಾರೆ ತಂತ್ರಜ್ಞರು, ಅವ್ರಿಗಿಂತ ನೀವು ಕಾಣ್ತಿರ್ತೀವಲ್ಲ ಆ ಮಾತಿನಲ್ಲಿ.
ಅದಕ್ಕೆ ನೋಡಿ, ಸೈನಿಕರು ಸಾಯ್ತಾರೆ, ಸೈನಿಕರು ಸಾಯ್ತಾರೆ, ಆದರೆ ಸೈನಿಕರಿಗೆ ಸಾಯುವಾಗ ಒಂದು ಇದು ಹೆಮ್ಮೆ ಇರುತ್ತೆ, ಏನು ನಾನು ದೇಶಕ್ಕೋಸ್ಕರ ಸಾಯ್ತಿದ್ದೀನಿ. ಆದರೆ ಇವರಿಗೆ ಗೊತ್ತೇ ಇರಲ್ಲ ಯಾರ ಮನೆಯಲ್ಲಿ ಯಾವ ಮಗು ಅಪ್ಪ ಬರ್ತಾನೆ ಸಂಜೆ ಹೊತ್ತು ಮಲ್ಲಿಗೆ ಇದನ್ನು ಚಾಕ್ಲೇಟ್ ತರ್ತಾನೆ ಅಂತ, ಅಥವಾ ಹೆಂಡತಿ ಮಲ್ಲಿಗೆ ಹೂ ತರ್ತಾನೆ ಅಂತ ಕಾಯ್ತಾ ಇರ್ಬೋದು. ಇಲ್ಲಿ ಲೈನ್ ಮ್ಯಾನ್ ಕೆಲಸಕ್ಕೆ ಹೋದಾಗ ಅವ್ನು ತೀರೋಗ್ಬಿಡ್ತಾನೆ. ಯೋಚನೆ ಮಾಡಿ ನೀವು. ಹಾಗಾಗಿ ನಿಮಗೆ ಸಾಯುವ ಮುನ್ನ ಹುತಾತ್ಮರಾಗುವ ಧೀರ ಭಾವವಿಲ್ಲ. ಪುಣ್ಯಭೂಮಿಗಾಗಿ ಸಾಯುವೆನೆಂಬ ಸೈನಿಕನ ಸಾರ್ಥಕ ಭಾವವೂ ಇಲ್ಲ. ಸತ್ತಾಗ ನಿಮಗೆ ಸ್ಮಾರಕ ನಿರ್ಮಿಸುವ ಮಹಾನುಭಾವರು ಇಲ್ಲ. ಇದುವರೆಗೂ ಎಲ್ಲಾದರೂ ಯಾವುದಾದ್ರೂ ಊರಲ್ಲಿ ಲೈನ್ ಮನ್ಗಳಿಗೆ ಒಂದು ಸ್ಮಾರಕ ಮಾಡಿದೀವ ನಾವು? ಅನವರತ ಆತಂಕದ ಕರಿನೆರಳಿನಲ್ಲಿ ಬದುಕುವವರಿಗೆ ಬೆರಳಕ್ಕೂ ತರಲು ಸಾಯುವ ನಿಮಗೆ ಯಾವ ವಿದ್ವತ್ಪೂರ್ಣ ಸಂತಾಪ ಸೂಚಕ ಸಭೆಯೂ ನಡೆಯುವುದಿಲ್ಲ. ನಿಜ. ಬದುಕಿನ ಮಂಗಳಾರತಿಗೆ ಮುನ್ನವೇ ಸಾವಿನ ವಿದ್ಯುದಾಲಿಂಗನಕ್ಕೆ ನೈವೇದ್ಯವಾಗುವ ನಿಮಗೆ ಯಾರ ಕೃತಜ್ಞತೆ, ಯಾರ ಬಿರುದು ಬಾವಲಿ? ನೀವು ಸಾಯುವುದು ಕತ್ತಲೆಯಲ್ಲಿ, ಯಾಕಂದರೆ ರಾತ್ರಿ ನಮ್ಮ ಕರೆಂಟ್ ಹೋದಾಗ ಅವ್ರು ಕತ್ತಲೆಯಲ್ಲಿ, ನೀವು ಸಾಯುವುದು ಕತ್ತಲೆಯಲ್ಲಿ, ನಿಮಗೆಲ್ಲಿ ಬೆಳಕು? ಅಯ್ಯೋ, ನೀವು ಸಾಯದಿದ್ದರೆ ನಮಗೆಲ್ಲೇ ಬೆಳಕು. ಎಷ್ಟು ಅರ್ಥ ಇದೆ ಸರ್ ಅದರಲ್ಲಿ. ಇದು ಮೇಡಮ್, ಈ ಪುಸ್ತಕ ನೀವು ಆ ಪ್ರಶ್ನೆ ಕೇಳ್ತಿದ್ರೇನೋ ನಾನೇ ಓವರ್ಲ್ಯಾಪ್ ಮಾಡಿದೆ ಅನಿಸುತ್ತೆ. ಇಲ್ಲ, ಹೇಳಿ. ಇದು ನನಗೆ ನಾನು ನನ್ನ ವೃತ್ತಿಯನ್ನು ತುಂಬ ಪ್ರೀತಿಯಿಂದ ಪಾಲಿಸ್ಕೊಂಡು ಬಂದವನು, ನಡೆದವನು. ನಮ್ಮ ಇತಿಹಾಸ, ನಮ್ಮ ವಿದ್ಯುತ್ತಿನ ಇತಿಹಾಸ ದಾಖಲಾಗಲೇ ಇಲ್ಲ ಸರಿಯಾಗಿ. ನಿಮಗೆ ಸತ್ಯ ಹೇಳಬೇಕು ಅಂತಂದರೆ ಪ್ರಪಂಚದಲ್ಲಿ ಒಂದು ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡೋದಕ್ಕೆ ಸಹಿ ಹಾಕಿರುವಂತಹ ಪ್ರಥಮ ಮಹಿಳೆ ನಮ್ಮ ಕರ್ನಾಟಕದವರು. ನೋಡಿ, ಲಂಡನ್ನು ಅಥವಾ ನ್ಯೂಯಾರ್ಕ್ ಮೊದಲು ಬಂದ ಸಿಟಿ, ಎರಡು ಕರೆಂಟನ್ನು ಕಂಡ ಸಿಟಿಗಳು. ಅವು ಆಗಿ 2.5 ದಶಕದೊಳಗೆ ನಮ್ಮಲ್ಲಿ ವಿದ್ಯುತ್ ಪ್ರಾರಂಭ ಆಯಿತು. ಯಾಕೆ ಅಂದರೆ ಶಿವನ ಸಮುದ್ರ ನಮ್ಮಲ್ಲಿ 1902 ಆಯಿತು. 1882 ಆ ಅವಧಿಯಲ್ಲಿ ಲಂಡನ್ನು ಮತ್ತು ಇವು ಕಂಡು ಅದನ್ನು ಮಾಡಿದ್ದು ಯಾರು ಅಂದರೆ ತಾಯಿ ಕೆಂಪನಂಜಮ್ಮಣ್ಣಿ. ಪುಸ್ತಕದ ಬಗ್ಗೆ ನೀವು ಆಮೇಲೆ ಕೇಳ್ತೀರಿ. ಈ ಚರಿತ್ರೆಯನ್ನು ಅಲ್ಲಿಂದ ಹಿಡಿದು ನಮಗೆ ಹೇಗೆ ಶರಾವತಿ, ಕಾಳಿ, ಘಟಪ್ರಭಾ ಹೀಗೆಲ್ಲ ಆಯಿತು, ಆಮೇಲೆ ರಾಯಚೂರು ಆಯಿತು, ಇವೆಲ್ಲ ಆಗಿರುವುದನ್ನು ಒಂದು ಕಡೆ ನಾವು ದಾಖಲೀಕರಣ ಮಾಡಬೇಕು ಅನ್ನುವಂಥ ಆಸೆಯಿಂದ ಒಂದು 6-7 ವರ್ಷ ನನ್ನ ವೃತ್ತಿಯ ಜೊತೆಗೆ ಇದಕ್ಕೋಸ್ಕರ ಕೆಲಸ ಮಾಡಿ ಈ ಪುಸ್ತಕವನ್ನು ಬರೆದೆ. ಆದರೆ ನನಗೆ ಸಾಹಿತ್ಯ ಲೋಕದ ಯಾರೂ ಪರಿಚಯ ಇರಲಿಲ್ಲ. ನಾನೇನೋ ಇದೊಂದು ತಾಂತ್ರಿಕ ಪುಸ್ತಕ ಅನ್ನುವ ರೀತಿಯಲ್ಲಿ ಬರೆದೆ. ನೋಡಿ, ದೊಡ್ಡವರೇ ಯಾವತ್ತೂ ದೊಡ್ಡವರೇ ಅನ್ನೋದಕ್ಕೆ ನಾನು ಸಾಗರದಲ್ಲಿ ಒಂದು ದಿನ ಈ ಕರೆಂಟಿನ ವಿಷಯದಲ್ಲಿ ಭಾಷಣ ಕೊಟ್ಟಿದ್ದನ್ನು KV ಸುಬ್ಬಣ್ಣ, ಜ್ಞಾನಪೀಠ ಪ್ರಶಸ್ತಿ ಹೆಗ್ಗೋಡಿನ KV ಸುಬ್ಬಣ್ಣ ಅವರಂತ ಹಿರಿಯರು ಕೇಳಿದ್ರಂತೆ. ಅದು ಕೇಳಿ ಅವರು ನನಗೆ ಹೇಳಿ ಕಳಿಸಿದ್ರು, ನೀವು ಪುಸ್ತಕ ಬರೀತಿದ್ದೀನಿ ಅಂದ್ರಲ್ಲ, ಆ ಪುಸ್ತಕದ ಏನು ಅದು ಮಾತಾಡೋಣ ಬನ್ನಿ ಅಂತ ಹೋದಾಗ ಅವ್ರು ಹೇಳಿದ್ರು. ಆ ಪುಸ್ತಕದ ಬಗ್ಗೆ ಮಾತಾಡಿ ನಾನು ನೋಡಿ ಯಾರ ಹತ್ರನೂ ನಾನು ಪುಸ್ತಕ ಬರೀತೀನಿ ಅಂತ ಎಂಥ ದೊಡ್ಡ ಸಾಹಿತಿಗೂ ಹೇಳಿಲ್ಲ. ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಸಾಹಿತಿ ಅಂತ ಅಲ್ಲ, ಆದರೆ ಇಂತಹ ವಿಷಯಗಳು ಜೀವನದಲ್ಲಿ ಕ್ರಿಯೇಟಿವ್ ಇದರ ಸಂಗತಿಗಳ ಜೊತೆಗೆ ಇಂತಹ ಪುಸ್ತಕಗಳು ಬರಬೇಕು ವಿದ್ಯುತ್ತಿನ ಬಗ್ಗೆ. ಅದಕ್ಕೆ ನಾನು ಅದನ್ನು ಪ್ರಕಟ ಮಾಡ್ತೀನಿ ಅಂತ ಹೇಳಿ ಪ್ರಕಟ ಮಾಡಿದರು. ಬೆಂಗಳೂರಲ್ಲಿ ನಮ್ಮ ಅಸೋಸಿಯೇಷನ್ನರು ಅವತ್ತಿನ ಗವರ್ನರ್ 2002 ಇದನ್ನು ಬಿಡುಗಡೆ ಮಾಡಿದರು. ನನಗೆ ಎಲ್ಲೋ ಒಂದು ಕಡೆ ನಾನು ಬರೆದಿದ್ದು ಈ ಥರ ಆಯ್ತಲ್ಲ, ನನಗೆ ಅದುವರೆಗೂ ಗೊತ್ತಿಲ್ಲ. ಮಕ್ಕಳ ನಾಟಕಗಳನ್ನು ಬರ್ಕೋತಿದ್ದೆ ಯಾತಕ್ಕೆ ನಾನು ಆಡಿಸೋಕೆ. ಆದರೆ ಇದು ನನಗೆ ಹಾಗೆ ನೋಡಿದ್ರೆ ನಾನು ಇವತ್ತು ಪ್ರಪ್ರಥಮವಾಗಿ ದಿವಂಗತ KV ಸುಬ್ಬಣ್ಣ ಅವರನ್ನು ಸ್ಮರಿಸ್ತೀನಿ. ಅಂದರೆ ನಮ್ಮ ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಮೂಲಕ ಬೆಳಕಾಯಿತು ಕರ್ನಾಟಕ ಪುಸ್ತಕದ ಸಂಪೂರ್ಣ ಮಾಹಿತಿ ಇವತ್ತು ಲಭ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತೆ ನಾವು ನಾಟಕಗಳತ್ತ ಬರೋದಾದರೆ ನಾಣಿ ಭಟ್ಟನ ಸ್ವರ್ಗದ ಕನಸು ಮತ್ತು 2 ಮಕ್ಕಳ ನಾಟಕಗಳು, ಇದನ್ನು ಬರೆದಂಥವರು ಶ್ರೀಯುತ ಗಜಾನನ ಶರ್ಮಾ ಅವರು. ಸರಿ, ಈ ಒಂದು ನಾಟಕದ ಕುರಿತು ಏನು ಹೇಳ್ತೀರಿ ತಾವು? ಮೇಡಮ್, ನಾನು ಹೇಳಿದಾಗೆ ನಿಮಗೆ ನಾಟಕಗಳನ್ನು ಬರ್ಕೊಳ್ತಾ ನಾಟಕಗಳನ್ನು ಇದು ಮಾಡ್ತಾ ಬರ್ತಿದ್ದೆ. ಈ ಪುಸ್ತಕ ಪ್ರಕಟ ಆಯಿತು. ಈ ಪುಸ್ತಕ ಪ್ರಕಟ ಆದಾಗ KV ಸುಬ್ಬಣ್ಣ ಅವರು ಮತ್ತು ಅಕ್ಷರ ಅವರ ಮಗ ಅವರು ಹೇಳಿದ್ರು, ನಿಮ್ಮ ಪುಸ್ತಕ ಚೆನ್ನಾಗಿ ಓಡ್ತು, ಹಾಗಾಗಿ ನಮಗೆ ಅದು ತೃಪ್ತಿ ಕೊಟ್ಟಿದೆ, ಹಾಗಾಗಿ ನಿಮ್ಮ ಮಕ್ಕಳ ನಾಟಕಗಳಿದೆಯಲ್ಲ ನಿಮ್ಮದು, ಅದನ್ನು ನಾವು ಪ್ರಕಟ ಮಾಡ್ತೀವಿ ಅಂತ ಅಂದರು. ನನಗೆ ಎಂಥ ಭಾಗ್ಯ, ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಅದನ್ನು. ಅದರಲ್ಲಿ 3 ನಾಟಕಗಳಿದ್ದಾವೆ.
ನಾಣಿ ಭಟ್ಟನ ಸ್ವರ್ಗದ ಕನಸು, ಮೃಗ ಮತ್ತು ಸುಂದರಿ ಮತ್ತು ಗೊಂಬೆ ರಾವಣ. ಆ 3 ನಾಟಕಗಳನ್ನ ಹೆಗ್ಗೋಡಿಯಿಂದನೇ ಅಂದರೆ ಅಕ್ಷರ ಪ್ರಕಾಶನದಿಂದನೇ ಪ್ರಕಟ ಮಾಡಿಸಿದ್ರು. ಹಾಗಾಗಿ ನಂದು ಕ್ರಿಯೇಟಿವ್ ಸಾಹಿತ್ಯ ಅನ್ನೋದು ಇದು ಒಂಥರ ಸಬ್ಜೆಕ್ಟಿವ್, ಅದು ಕ್ರಿಯೇಟಿವ್ ಆಗಿ ಅದು ಹೆಗ್ಗೋಡಿನಿಂದಲೇ ಪ್ರಾರಂಭ ಆಯಿತು. ಓಕೆ, ನೀವಾಗಲೇ ಹೇಳಿದ್ರಿ 10 ನಾಟಕಗಳ ಪುಸ್ತಕಗಳನ್ನು ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು. ಈ ನಾಟಕಗಳು ಬರೆದಾಗ ನಮಗೆ ಎಷ್ಟು ಖುಷಿ ಕೊಡುತ್ತೋ ಅದು ಪ್ರದರ್ಶನ ಕಂಡಾಗ ಮತ್ತಷ್ಟು ಖುಷಿ ಕೊಡುತ್ತೆ. ಹೌದು. ಎಲ್ಲೆಲ್ಲಿ ಪ್ರದರ್ಶನ ಕಂಡಿದೆ ನೀವು ಬರೆದಂತಹ ನಾಟಕಗಳು? ಯಾವ ಯಾವ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಮಹಾನ್ ನಟರು ನಟಿಸಿದ್ದಾರೆ? ಇಲ್ಲ, ಅದು ಮಕ್ಕಳ ನಾಟಕಗಳನ್ನು, ನಾನು ಬರೆದ ಮಕ್ಕಳ ನಾಟಕಗಳನ್ನು ನನ್ನ ನಿರ್ದೇಶನದಲ್ಲಿ ನಾನು ಆಗಲೇ ಹೇಳಿದಾಗೆ ನಾನು ನನ್ನ ಶ್ರೀಮತಿ ಸೇರಿ ಆಡಿಸ್ತಿದ್ವಿ ಶಿವಮೊಗ್ಗದಲ್ಲಿ, ಜೋಗದಲ್ಲಿ. ಹೀಗೆ 10ಕ್ಕೂ ಹೆಚ್ಚು ನಾಟಕಗಳನ್ನು ನಾನು ಬರೆದಿದ್ದೆ. ಅದರಲ್ಲಿ ಕೆಲವುದು ಮಾತ್ರ ಅಚ್ಚಾಯಿತು. ನಾನು ಕೆಲವುದನ್ನು ನಾನು ಮಾಡಿಸಲೇ ಇಲ್ಲ, ಇದುವರೆಗೂ ಈಗಲೂ ಮಾಡಿಲ್ಲ. ಉದಾಹರಣೆಗೆ ಹಂಚಿನ ಮನೆ ಪರಸಪ್ಪ ಅಂತ ಒಂದು ನಾಟಕ ರಂಗಾಯಣದವರು ಪಬ್ಲಿಷ್ ಮಾಡಿದ್ರು. ಆಮೇಲೆ ಇನ್ನು ಕೆಲವು ನಾಟಕಗಳನ್ನ ಶಿವಮೊಗ್ಗದಲ್ಲಿ ಕಲಾಕಿರಣ ಅನ್ನೋ ಸಂಸ್ಥೆ ಪ್ರಕಟ ಮಾಡ್ತು. ಆಮೇಲೆ ನಾಟಕಗಳು ಎಲ್ಲಾಯಿತು ಅಂತ ನಾವು ಶಿವಮೊಗ್ಗದಲ್ಲಿದ್ದಾಗ ಪ್ರತಿ ವರ್ಷ 1 ಅಥವಾ 2 ನಾಟಕಗಳನ್ನು ಮಾಡಿಸ್ತಿದ್ವಿ. ಶಿವಮೊಗ್ಗದಲ್ಲಿ ಒಂಥರ ಮಕ್ಕಳ ನಾಟಕಗಳ ಬಗ್ಗೆ ಒಂಥರ ತುಂಬ ಹೆಸರು ಬಂತು ಒಳ್ಳೆಯ ರೀತಿಯಲ್ಲಿ, ಅಲ್ಲಿ ಆಡ್ತಿತ್ತು. ಅದು ಅಲ್ಲದೆ ಕೂಡ ತುಂಬ ಕಡೆ ಈಗ ಬೈಂದೂರಲ್ಲಿ, ಕುಂದಾಪುರದಲ್ಲಿ, ಬೇರೆ ಬೇರೆ ಸ್ಕೂಲ್ಗಳಲ್ಲಿ ನನ್ನ ಮಕ್ಕಳ ನಾಟಕಗಳನ್ನ ಆಡ್ತಿದ್ರು. ನಾನು ಇದ್ರ ಜೊತೆಗೆ ಏನಾಯಿತು ಅಂದರೆ ದೊಡ್ಡವ್ರದ್ದು ನಾಟಕ ಬರೆದೆ, ಈ ದೊಡ್ಡವರಿಗೋಸ್ಕರನೂ ನಾಟಕ ಬರೆದೆ. ಬೆಳ್ಳಿ ಬೆಳಕಿನ ಹಿಂದೆ ಅಂತ ನನ್ನ ಮೊದಲನೇ ನಾಟಕ. ಅದನ್ನು ಸಾಗರದಲ್ಲಿ ಗುರುರಾವ್ ಬಾಪಟ್ ಅಂತ ತುಂಬ ಒಳ್ಳೆಯ ನಾಟಕರು, ಅವರು ಮಾಸೂರ್ ಅವರ ನಾಟಕ, ಉದಯ ಕಲಾವಿದರು ಅಂತ ಆ ಸಂಸ್ಥೆಯಿಂದ ಆಡಿಸಿದ್ರು. ಭದ್ರಾವತಿಯಲ್ಲಿ ಶ್ಯಾಮಮೂರ್ತಿ ಅಂತೇಳಿ ಅವರು ಆಡಿದ್ರು. ಆಮೇಲೆ KPC ಅವರು ರಾಯಚೂರಲ್ಲಿ ಎಲ್ಲ ಬೆಳ್ಳಿ ಬೆಳಕಿನ ಹಿಂದೆ ಅಂತ, ಅಂದರೆ ಅದು ಲಿಂಗನಮಕ್ಕಿಯ ಜಲಾಶಯದ ನಿರ್ಮಾಣದ ಹಿಂದೆ ನಡೆಯುವಂಥ ಇನ್ನೊಂದು ಮುಖ ಇದೆಯಲ್ಲ, ಮುಳುಗಡೆಯ ಮುಖ, ಅದನ್ನು ಇಟ್ಕೊಂಡು ಬರೆದಿದ್ದು. ಅದೆಲ್ಲ ಇದಾಯಿತು. ಅದು ಉಡುಪಿ ರಂಗಭೂಮಿ ಸ್ಪರ್ಧೆಯಲ್ಲಿ, ನಾಟಕ ರಚನಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಕೂಡ ಬಂತು ಅದಕ್ಕೆ. ಅದಾದ ನಂತರ ನಾನು ಇನ್ನೊಂದು ದ್ವಂದ್ವ ದ್ವಾಪರ ಅಂತ ಬರೆದೆ. ಮುಂಬೈ ಸದಾನಂದ ಸುವರ್ಣ ಪ್ರತಿಷ್ಠಾನದಿಂದ ಅದಕ್ಕೆ ಬಹುಮಾನ ಬಂತು. ಆ ನಂತರ ಬೆಂಗಳೂರಿಗೆ ಬಂದಾಗ, ಮುಂದೆ ಹೇಳ್ತೀನಿ ಸ್ವಲ್ಪ, ಬೆಂಗಳೂರಿಗೆ ಬಂದಾಗ ನಾನು ಕನ್ನಂಬಾಡಿಯ ಕಟ್ಟದಿದ್ರೆ ಅಂತ ವಿಶ್ವೇಶ್ವರಯ್ಯನವರ ಕುರಿತು ನಾಟಕ, ಅಲ್ಲಿ ಈಗ ಒಂದು ಚಿತ್ರನೂ ತೋರಿಸಿದ್ರು. ಈ ಮಂಜುನಾಥ್ ಹೆಗಡೆ ಅವರೆಲ್ಲ ಮಾಡಿರೋದು, ರಾಜಾರಾಮ್, BV ರಾಜಾರಾಮ್ ಅವರು ನಿರ್ದೇಶನ ಮಾಡಿದ್ರು. ರಂಗಶಂಕರದಲ್ಲಿ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲ ಆಯಿತು. ಕನ್ನಂಬಾಡಿಯ ಕಟ್ಟದಿದ್ದರೆ ಅಂತ. ಕನ್ನಂಬಾಡಿಯ ಕಟ್ಟದಿದ್ದರೆ ಅಂತ ಯಾಕೆ ಬಂತು ಅಂತಂದರೆ, ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಪರಂಪರೆ ಶುರುವಾಗಿದ್ದೇ ನಮ್ಮದು 2, ಒಂದು ವಾಣಿವಿಲಾಸ ಸಾಗರ ಮತ್ತು ಕನ್ನಂಬಾಡಿ. ವಾಣಿವಿಲಾಸ ಸಾಗರ ಸ್ವಲ್ಪ ಸಣ್ಣ ಡ್ಯಾಮು, ಇದು ಕನ್ನಂಬಾಡಿ ತುಂಬ ದೊಡ್ಡದಾಯಿತು. ಆಮೇಲೆ ಅದು ಒಂದು ನಿರ್ಮಾಣ ಪರಂಪರೆಗೆ ನಾಂದಿ ಹಾಡ್ತು. ಹಾಗೆ ಕನ್ನಂಬಾಡಿಯನ್ನು ಕಟ್ಟದೇ ಇದ್ದರೆ ಇವತ್ತೇನು ನಾವು ಸಾಧನೆ ಮಾಡಿದ್ದೀವೋ ಇದು ಸಾಧನೆ ಆಗ್ತಿರ್ಲಿಲ್ಲ, ಈ ಪ್ರಗತಿ ಸಾಧ್ಯ ಆಗ್ತಿರ್ಲಿಲ್ಲ. ಅನ್ನೋಕ್ಕೋಸ್ಕರ ಕನ್ನಂಬಾಡಿಯ ಕಟ್ಟದಿದ್ರೆ ಅಂತ ಹಾಡಿದೆಯಲ್ಲ, ಅದು ವಿಶ್ವೇಶ್ವರಯ್ಯನ ಮೇಲೆ. ಅದರ ಆ ಸಾಲನ್ನು ಮಾತ್ರ ಇಟ್ಟುಕೊಂಡು ಅದರಲ್ಲಿ ಮಹಾರಾಜರು, ಮಿರ್ಜಾ ಇಸ್ಮಾಯಿಲ್ ಅವರು, ರಾಜಮಾತೆ ಕೆಂಪನಂಜಮ್ಮಣಿಯವರು ಎಲ್ಲರೂ ಬರ್ತಾರೆ, ವಿಶ್ವೇಶ್ವರಯ್ಯನವರು ಬರ್ತಾರೆ, ಕಡಂಬಿಯವರು ಬರ್ತಾರೆ. ಆ ನಾಟಕವನ್ನು ಮಾಡಿದೆ. ಅದು ಇಲ್ಲೆಲ್ಲ ಶೋ ಆಯಿತು. ಇದಿಷ್ಟು ನಾಟಕಗಳ ಕುರಿತಾಗಿ ತಾವು ತಿಳಿಸ್ಕೊಟ್ಟಿದ್ದು. ಇನ್ನು ತಾವೇ ಹೇಳಿದ್ರಿ ಗಣ್ಯ ವ್ಯಕ್ತಿಗಳ ಬದುಕಿನ ಚಿತ್ರಣವನ್ನ ಪುಸ್ತಕದ ಮುಖೇನ ಕಟ್ಕೊಟ್ಟಿದ್ದೀರಿ ಅಂತ ಹೇಳಿ. ಅದರಲ್ಲಿ ಪ್ರಮುಖವಾಗಿ ನನ್ನ ಹತ್ರ ಇದೆ ಸರ್ ಎಂ ವಿಶ್ವೇಶ್ವರಯ್ಯ, ನನ್ನ ವೃತ್ತಿ ಜೀವನದ ನೆನಪುಗಳು ಅಂತ ಹೇಳಿ. ಅವರ ನೆನಪುಗಳನ್ನ ಇವರು ಅಚ್ಚಾಗಿಸಿದ್ದಾರೆ, ಅದು ಬರವಣಿಗೆಯ ಮುಖೇನ. ಹಾಗಾಗಿ ಇವತ್ತು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕಾದಂಬರಿಕಾರರು, ಸಾಹಿತಿಗಳು, ಮಕ್ಕಳ ನಾಟಕಗಳ ರಚನೆಕಾರರು ಡಾಕ್ಟರ್ ಗಜಾನನ ಶರ್ಮಾ ಅವರು. ಸರಿ, ಈಗ ಬದುಕಿನ ಚಿತ್ರಣವನ್ನು ಕಟ್ಟಿಕೊಡ್ಬೇಕು ಅಂತಂದರೆ ಒಂದಿಷ್ಟು ಸಂಶೋಧನೆ ಆಗಲೇಬೇಕು ಅನ್ನುವಂಥದ್ದು ನನ್ನ ಎಲ್ಲೋ ಒಂದು ರೀತಿ ಆಲೋಚನೆ ಅಂತ ಹೇಳ್ತೀನಿ. ಈಗ ಸರ್ ಎಂ ವಿ ಬಗ್ಗೆ ನೀವು ಬರೆದಿದ್ದೀರಿ, ಅವರ ವೃತ್ತಿ ಜೀವನದ ನೆನಪುಗಳನ್ನು ಮತ್ತೆ ಅಕ್ಷರದ ಮೂಲಕ ನೆನಪು ಹಾಕಿದ್ದೀರಿ ಅಂತಂದರೆ ಇದು ಸಾಮಾನ್ಯದ ಸಂಶೋಧನೆಯಲ್ಲ, ತುಂಬಾ ಘನವಾದ ಸಂಶೋಧನೆ ಇರಬಹುದೇನೋ ಅಂತ ಹೇಳಿ. ಇಲ್ಲ ಮೇಡಮ್, ಇದು ಏನಂದ್ರೆ ಇದು ಒಂದು ಅನುವಾದ. ತಾವು ಹೇಳಿದ್ ಸರಿ, ಬೇರೆ ಪುಸ್ತಕಗಳಿಗೆ ಸಂಶೋಧನೆ ಮಾಡಿ ಬರೆದಿದ್ದು. ಈ ಮೆಮೈರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ ಅವ್ರು ಏನು ಮಾಡಿದ್ರು ಅಂದರೆ 1950 ಹೊತ್ತಿಗೆ ಅವರಿನ್ನು ಬದುಕಿದ್ದಾಗ ಅವರು ತಮ್ಮ ವೃತ್ತಿ ಜೀವನದ ಚಿತ್ರಣವನ್ನು ಕೊಟ್ಟರು. ಇಂಗ್ಲೀಷಲ್ಲಿ ಇತ್ತು, ಅದು ಕನ್ನಡಕ್ಕೆ ಬರಲೇ ಇಲ್ಲ.
ಕನ್ನಡಕ್ಕೆ ಬರಲೇ ಇಲ್ಲ. ನಾನು ನನ್ನ ವೃತ್ತಿ ಜೀವನದಲ್ಲಿದ್ದಾಗ ನಡುವೆ ನಮಗೆ ಬಿ ವಿ ಕುಲಕರ್ಣಿ ಅಂತ ಒಬ್ರು ಹಿರಿಯ ಹಿತೈಷಿಗಳು ಇದಾಗಿ ಬಂದರು, ನಮಗೆ HRD ಡೈರೆಕ್ಟರ್ ಆಗಿ ಬಂದರು. ಅವ್ರು ಹೇಳಿದ್ರು, ನೀವು ಈ ಬೆಳಕಾಯ್ತು ಕರ್ನಾಟಕ ಓದ್ದೆ ನಾನು, ನಿಮ್ಮದು ಅದ್ಭುತವಾಗಿ ಬರೆದಿದ್ದೀರಿ, ಇಂಥ ಬರವಣಿಗೆ ಸಾಮರ್ಥ್ಯ ಇರೋ ನೀವು ವಿಶ್ವೇಶ್ವರಯ್ಯನವರು ನಿಮ್ಮ ಇಂಜಿನಿಯರ್ ಕಂಡ್ರಿ, ಅವ್ರದ್ದನ್ನು ಮಾಡಬೇಕು ನೀವು ಅಂತಂದರು. ಆಯ್ತು ಸರ್, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಅವರೇ PDF ಕಾಪಿ ಕೂಡ ಕೊಟ್ಟರು. ನನ್ನ ಹತ್ರ ಪುಸ್ತಕ ಕೂಡ ಇರಲಿಲ್ಲ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫು. ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದೆ. ಅದು ಅಂಕಿತಾದವರ ಪರಿಚಯ ಬಂತು ಆಗ. ಅದು ಸಂಶೋಧನೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಜೊತೆಗೆ ಇನ್ನು ನನ್ನ ಸಾರ್ವಜನಿಕ ಬದುಕು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕುರಿತಾಗಿ ತಾವು ಬರೆದಿದ್ದೀರಿ, ಇದ್ರ ಬಗ್ಗೆ ಹೇಳಿ, ಈ ಪುಸ್ತಕದ ಕುರಿತಾಗಿ ತಿಳಿಸ್ಕೊಡಿ. ನೋಡಿ, ಸರ್ ಮಿರ್ಜಾ ಇಸ್ಮಾಯಿಲ್ ಇದಾರಲ್ಲ, ಅವರು ನಮ್ಮ ರಾಜ್ಯ ಕಂಡ ಒಬ್ಬ ಅತ್ಯುತ್ತಮ ದಿವಾನರಲ್ಲಿ, ಅಂದರೆ ವಿಶ್ವೇಶ್ವರಯ್ಯನವರು ಹೇಗೋ ಅವರಿಗೆ ಸರಿಸಮಾನರಾದ ಒಂದು ಸಾಮರ್ಥ್ಯ ಮತ್ತು ಆಡಳಿತಾತ್ಮಕ ಪರಿಣಿತಿ ಇದ್ದಂಥ ವ್ಯಕ್ತಿ ಯಾರು, ಸರ್ ಮಿರ್ಜಾ ಇಸ್ಮಾಯಿಲ್. ಅವರು ಇವರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹಪಾಠಿ, ಅವರಿಗೆ ಹುಜೂರ್ ಸೆಕ್ರೆಟರಿ ಕೂಡ ಆಗಿದ್ದವರು. ನಾನು ಈ ವಿಶ್ವೇಶ್ವರಯ್ಯನವ್ರದ್ದು ಮಾಡಿದ ನಂತರ ಮತ್ತೆ ಅದೇ ಕುಲಕರ್ಣಿಯವರೇ ಹೇಳಿದ್ರು, ಮಿರ್ಜಾ ಅವ್ರದ್ದೊಂದು ಬುಕ್ ಇದೆ, ಓದಿದ್ದೀರಾ ಮೈ ಪಬ್ಲಿಕ್ ಲೈಫ್ ಅಂತ. ಇಲ್ವಲ್ಲ ಸರ್ ಅಂದೆ. ಏನ್ರಿ ನೀವು ಅವೆಲ್ಲ ಓದಬೇಕು ಅಂತೇಳಿ ಅವರು ಅದನ್ನು PDF ಕಾಪಿ ಕೊಟ್ಟರು. ಅದನ್ನು ಮತ್ತೆ ಟ್ರಾನ್ಸ್ಲೇಟ್ ಮಾಡಿದೆ. ಅದು ತುಂಬ ಒಳ್ಳೆಯ ರೀತಿಯಲ್ಲಿ ಬಹಳ ಖುಷಿ ಕೊಡ್ತು ನನಗೆ. ನಾನು ಸರ್ ಎಂ ಇ ಅವ್ರ ಪುಸ್ತಕವನ್ನು ಬರೆದು ಎಷ್ಟು ತೃಪ್ತಿ ಆಯಿತೋ ಅದರ ದುಪ್ಪಟ್ಟು ಖುಷಿ ಆಯಿತು ನನಗೆ ಸರ್ ಮಿರ್ಜಾ ಇಸ್ಮಾಯಿಲ್. ಯಾಕೆಂದರೆ ಸರ್ ಎಂ ಇ ಬಗ್ಗೆ ಗೊತ್ತಿತ್ತು ಭಾಳಷ್ಟು ವಿಚಾರ, ಮಿರ್ಜಾ ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಅದು ಅದ್ಭುತವಾದ್ದು, ಅವರ ಎಂಥ ವ್ಯಕ್ತಿತ್ವ ಅವ್ರದ್ದು, ಅದ್ಭುತ. ತದನಂತರದಲ್ಲಿ ಸುಗಮ ಸಂಗೀತ ಕ್ಷೇತ್ರ ಅಂತಂದಾಗ ನಮಗೆ ಮಲೆನಾಡು ಆ ಭಾಗದ ಗಾಯಕರು ಅಂತ ಹೇಳಿ ಬಂದರೆ ಅಲ್ಲೊಬ್ಬ ಮೇರು ಪ್ರತಿಭೆ ಇದ್ದಾರೆ, ಅವರೇ ಶ್ರೀಯುತ ಗರ್ತಿಕೆರೆ ರಾಘಣ್ಣ ಅವರು. ಕಾಡು ಕಣಿವೆಯ ಹಾಡು ಹಕ್ಕಿ ಗರ್ತಿಕೆರೆ ರಾಘಣ್ಣ ಅಂತ ಹೇಳಿ ಡಾಕ್ಟರ್ ಗಜಾನನ ಶರ್ಮಾ ಅವರು ಬರೀತಾರೆ. ಅಂದರೆ ಮಲೆನಾಡ ಕೋಗಿಲೆ, ಮಲೆನಾಡು ಭಾಗದಿಂದ ಬಂದಂತಹ ಸುಗಮ ಸಂಗೀತ ಕ್ಷೇತ್ರದ ಮೇರು ಪ್ರತಿಭೆ ಎಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಾರೆ. ಆ ಕುರಿತು ತಾವು ಬಹಳಷ್ಟು ಅರ್ಥಗರ್ಭಿತವಾಗಿ ಬರೆದಿದ್ದೀರಿ ಒಂದು ಪುಸ್ತಕವನ್ನು ಅಂತ ಹೇಳಿ ನಾನು ಭಾವಿಸ್ತೀನಿ. ಏನು ಹೇಳ್ತೀರಿ ಈ ಪುಸ್ತಕದ ಕುರಿತಾಗಿ? ನೋಡಿ, ನಮ್ಮ ಗರ್ತಿಕೆರೆ ರಾಘಣ್ಣ ಈಗ ಅವರಿಗೆ 90 ಹತ್ರ ವಯಸ್ಸು, ಬದುಕಿದ್ದಾರೆ ಇನ್ನೂ. ನಿಜ ಹೇಳಬೇಕು ಅಂತಂದ್ರೆ ಅವರ ಸೊಂಟ ಕುಸ್ತಿದೆ, ಕಂಠ ಕುಸ್ತಿಲ್ಲ. ಇವತ್ತು ಕೂಡ ಅದ್ಭುತವಾಗಿ ಹಾಡ್ತಾರೆ. ಅವರು ಎಂತೆಂಥ ಗಾಯಕಿ ಸ್ಫೂರ್ತಿ. ಶಿವಮೊಗ್ಗ ಸುಬ್ಬಣ್ಣ ಇರ್ಬೋದು, ನಮ್ಮ ಸ್ವಾಮೀಜಿ ಇವರು ಹಾಡ್ತಾರಲ್ಲ, ಅವರೆಲ್ಲರಿಗೂ ಗುರು ಸಮಾನಗಳಿದ್ದವರು. ಅವರು ಮಲೆನಾಡು ಕರಾವಳಿಗಳಲ್ಲಿ, ಆಮೇಲೆ ಇಡೀ ಕರ್ನಾಟಕದಲ್ಲಿ ಅವರು ಹೇಳದ ಹಾಡುಗಳಿಲ್ಲ, ಅವರು ಮೆಟ್ಟದೇ ಇರೋ ಪಟ್ಟಣ ಇಲ್ಲ ಅಂದ ಹಾಗೆ ಹಳ್ಳಿಗಳಲ್ಲಿ ಕೂಡ. ಅವರು ಸುಮಾರು ಈಗ ಅವರ 15 ವಯಸ್ಸಲ್ಲೋ ಏನೋ ಹಾಡಕ್ಕೆ ಶುರು ಮಾಡಿದವರು ಈಗ ಹೆಚ್ಚು ಕಡಿಮೆ 75 ವರ್ಷ ಆಗ್ತಾ ಬಂತು, ಹಾಡ್ತಾನೇ ಇದ್ದಾರೆ. ಆದರೆ ಅವ್ರ ವ್ಯಕ್ತಿತ್ವ ಎಲ್ಲಿಂದ ಎಲ್ಲಿಗೆ ತಲುಪಿದ್ರು ಅವ್ರ ಜೀವನದಲ್ಲಿ ಈ ಅವರ ಕಷ್ಟವನ್ನು ನೀವು ಆ ಪುಸ್ತಕದಲ್ಲಿ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಬ್ಬ ಮನುಷ್ಯ ಇದನ್ನೆಲ್ಲ ಎದುರಿಸೋಕೆ ಸಾಧ್ಯವ ಅಂತೇಳಿ. ಮತ್ತು ಅವ್ರಿಗೆ ಪರಿಚಯ, ಬಂಗಾರಪ್ಪನವ್ರ ಪರಿಚಯ ಇದ್ದರು, ಅವರಿಗೆ ಶಾಂತಿವೇರಿ ಗೋಪಾಲ್ಗೌಡರು ಪರಿಚಯ ಇದ್ದರು. ಎಲ್ಲ ಯಾರ ಇನ್ಫ್ಲೂಯೆನ್ಸನ್ನು ಇಡೀ ಜೀವನದಲ್ಲಿ, ಯಾರ ಪ್ರಭಾವ, ಯಾರ ವಶೀಲಿಬಾಜಿಯನ್ನು ಬಳಸ್ಕೊಳ್ಳದೆ ಬಡತನದಲ್ಲೇ ಒಂದು ಸಮೃದ್ಧವಾದ ಅತ್ಯಂತ ಘನವಾದ ಬದುಕನ್ನು ಬದುಕಿರುವಂಥ ಒಂದು ವ್ಯಕ್ತಿ ಅವರು. ಅವರ ಕುರಿತು ನನಗೆ ಬರೀಬೇಕು ಅಂತ ಹೇಳಿ ನನ್ನ ಸ್ನೇಹಿತ ದೇವೇಂದ್ರ ಬೆಳೆಯೂರು ಅಂತ ಹೇಳಿ ಅವರು ಹೀಗೆ ಮಾತಾಡ್ತಾ ಹೇಳ್ದ, ಈಗ ಇವರನ್ನು ದಾಖಲಿಸ್ಬೇಕು ಕೊನೆ ಅಂತ ನನಗನ್ನಿಸ್ತು. ಅವ್ರು ಬೆನ್ನು ಬಿದ್ದು ಅವರ 4-5 ವರ್ಷ ಅವ್ರ ಜೊತೆಗೂಡಿ, ಅವರ ಶ್ರೀಮತಿ ಈಗ ಒಂದು ಕೆಲವು ವರ್ಷದ ಹಿಂದೆ ತೀರೋಗ್ಬಿಟ್ರು. ಅವರೆಲ್ಲ ಕತೆ ಹೇಳ್ತಾ ಹೋದ್ರು ಅವರ ಯಜಮಾನರ ಇದರಲ್ಲಿ. ಅದನ್ನೆಲ್ಲ ಸೇರಿಸಿ ಆ ಪುಸ್ತಕವನ್ನು ಬರೆದೆ. ಅದು ಪಬ್ಲಿಷ್ ಆಯಿತು. ಅದಕ್ಕೆ ಕನ್ನಡ ಸಾಹಿತ್ಯ ಅಕಾಡೆಮಿಯ ದತ್ತಿನಿಧಿ ಪ್ರಶಸ್ತಿ ಕೂಡ ಬಂತು, ಬಹುಮಾನ ಬಂತು. ಮತ್ತು ನನಗೆ ಒಂದು ಬಹಳ ತೃಪ್ತಿ ಕೊಡ್ತು. ಯಾಕೆಂದರೆ ರಾಘಣ್ಣನಂಥ ಒಂದು ವ್ಯಕ್ತಿತ್ವವನ್ನು ಚಿತ್ರಿಸುವಂಥ ಒಂದು ಭಾಗ್ಯ ನನಗೆ ದೊರಕ್ತಲ್ಲ, ಅದು ನನ್ನ ಜೀವನದ ಸೌಭಾಗ್ಯ. ಅಂದರೆ ನೋಡಿ, ಈಗ ಬದುಕಿನ ವ್ಯಕ್ತಿ ಚಿತ್ರಣಗಳನ್ನು ನೀವು ಅಚ್ಚಾಗಿರಿಸುವಂತಹ ರೀತಿ ಬೇರೆ, ಆದರೆ ಪ್ರವಾಸ ಮಾಡಿ ಅದನ್ನು ಬರೆಯುವಂಥದ್ದು ಬೇರೆ. ಎರಡೂ ಕೂಡ ವಿಭಿನ್ನವಾಗಿ ತೆರೆದುಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂದರೆ ಒಬ್ಬ ಬರಹಗಾರರಿಗೆ ಪ್ರವಾಸವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ನಾವು ಸುಮ್ಮನೆ ಪ್ರವಾಸ ಹೋಗೋದು ಬೇರೆ, ಆದರೆ ಪ್ರವಾಸ ಹೋದಾಗ ಅಲ್ಲಿನ ವಿಚಾರಗಳನ್ನು ಅರಿತು ಅದನ್ನು ಅಚ್ಚಾಗಿಸುವಂತಹ ರೀತಿ ಇಂತಹ ಸಾಹಿತಿಗಳಿಗೆ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು. ಹಾಗಾಗಿ
ಕೈಲಾಸ ಮಾನಸ ಅನ್ನುವಂಥದ್ದು ಬಹಳಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಡಾಕ್ಟರ್ ಗಜಾನನ ಶರ್ಮಾ ಅವರ ಕೈಲಾಸ ಮಾನಸ ದೇವಭೂಮಿಗೊಂದು ಪಯಣ ಅಂತ ತಾವು ಬರೆದಿದ್ದೀರಿ, ಅಡಿ ಬರಹ. ಈ ಕುರಿತು ಹೇಳಿ ಸರ್. ನಾವು 2007ರಲ್ಲಿ ನಾನು ಮತ್ತು ನನ್ನ ಶ್ರೀಮತಿ ಈ ಕೈಲಾಸ ಮಾನಸಕ್ಕೆ ಹೋಗಿ ಬರೋಣ ಅಂಥೇಳಿ ಹೊರಟ್ವಿ. ಶಿವಮೊಗ್ಗದಲ್ಲಿದ್ವಿ ಆಗ. ಹೊರಟ್ವಿ. ನಮ್ಮ ಭಾವನೆ ಆಗಬೇಕು ಅವರು. ಅವರೊಬ್ಬರು ಟೂರ್ ಅರೇಂಜ್ ಮಾಡ್ತಿದ್ರು, ಅವ್ರ ಜೊತೆಗೆ ಹೋಗಿ ನಾವು ಕೈಲಾಸ ಮಾನಸ ಹೋದ್ವಿ ಮೇಡಮ್. ಮಾನಸ ಸರೋವರ ತನಕ ಹೋದ್ವಿ. ಅದ್ಭುತ ಮಾನಸ, ಅದರ ಎಕ್ಸ್ಪೀರಿಯನ್ಸೇ ಬೇರೆ. ಅದು ಕೈಲಾಸ ಪರ್ವತ. ಇದು ಇದೇ ದೃಶ್ಯ ಕಾಣುತ್ತೆ ನಮಗಲ್ಲಿ. ಮಾನಸ ಸರೋವರದಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ಈ ದೃಶ್ಯ ನಮಗೆ ಕಾಣುತ್ತೆ ಮೇಡಮ್. ಅದು ಇದೆಯಲ್ಲ, ಈ ಹಿಮಾಲಯ ಅನ್ನೋದೇ ಭಾರತೀಯರ ರಕ್ತದಲ್ಲಿ ಒಂದು ರೀತಿ ಅದೊಂಥರ ಚಿರಸ್ಥಾಯಿಯಾಗಿ ಒತ್ತಿರುವಂಥ ಮುದ್ರೆ, ಭಗವಂತ ಒತ್ತಿರುವಂಥ ಮುದ್ರೆ ಅಂತಲೇ ತಗೋಬಹುದು. ಇನ್ನು ನೀವು ಮಾನಸ ಸರೋವರಕ್ಕೆ ಹೋದರೆ ಅದು ನಮ್ಮ ಕಾವ್ಯ ಪರಂಪರೆಯಲ್ಲೆಲ್ಲ ಬಂದ ಹಾಗೆ ಅದು ನಮ್ಮ ಒಂಥರ ನಮ್ಮ ಮನಸ್ಸಿಗೆ ಹೋಲಿಸಿ ನಮ್ಮ ಇದನ್ನು ಬ್ರಹ್ಮ ಮಾನಸ ಸರೋವರ ಅಂತ, ಬ್ರಹ್ಮ ಮನಸ್ಸಿನಿಂದ ಸೃಷ್ಟಿ ಮಾಡಿದ್ದದು ಅಂತೇಳಿ ಅಲ್ಲಿ ಹೋದಾಗ ಮೈ ಮರೆತು ಬಿಡ್ತೀವಿ ಮೇಡಮ್. ಅದು ಎಷ್ಟು ಅಲ್ಲಿ ಹೋದಾಗ ನಿಮಗೆ ಆ ತಿಳಿ ನೀರು, ಆ ಸ್ಫಟಿಕ ಶುದ್ಧ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ ಇದು ಅದರ ಪಕ್ಕದಲ್ಲಿ ನೋಡಿ ಅಲ್ಲಿ ಹಿಂದೆ ಕಾಣುತ್ತಲ್ಲ, ಇದು ನಾನು ನಮ್ಮ ಇಸತ್ತು, ಯಾಕಂದ್ರೆ ಆ ಚಳಿಗೆ ಅಲ್ಲಿ ನೋಡಕ್ಕಾಗಲ್ಲ ಅಂತ ಹಿಂದೆ ಮಾನಸ ಸರೋವರ, ಶುದ್ಧವಾದ ನೀರು, ಸ್ಫಟಿಕ ಶುದ್ಧವಾದ ನೀರು. ಅದನ್ನು ನೋಡಿದ್ವಿ. ಅದನ್ನು ನೋಡಿದ ಮೇಲೆ ಕೈಲಾಸ ಪರ್ವತವನ್ನು ಪರಿಕ್ರಮ ಮಾಡುವ ಪದ್ಧತಿ ಇದೆ ಅದು. ಆದರೆ ಬಹಳಷ್ಟು ಜನ ಮಾಡೋಕ್ಕಾಗಲ್ಲ. ನಾವು ಧೈರ್ಯ ಮಾಡಿ ಹೊರಟ್ವಿ ಮೇಡಮ್. 42 ಜನ ಹೋಗಿದ್ವಿ, ಅದರಲ್ಲಿ 11 ಜನ ಹೊರಟ್ವಿ. 11 ಜನ ಹೊರಟಾಗ ನಾವು ಆ ಕೈಲಾಸ ಪರ್ವತವನ್ನು ಸುತ್ತು ಹಾಕುವಾಗ ಮೊದಲನೇ ಅಲ್ಲಿ 18,500 ಅಡಿ, 18,600 ಅಡಿಯ ಎತ್ತರ ತನಕ. ಮಾನಸ ಸರೋವರ ಇರೋದು 14,500 ಅಡಿ ಎತ್ತರ. ಅಲ್ಲಿಂದ ಇನ್ನೂ 4,000 ಅಡಿ ಹತ್ತಬೇಕು ನಾವು ಮಧ್ಯ. ಒಟ್ಟು 42 ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕು. ಯಾವುದೇ ವೈದ್ಯಕೀಯ ಸೌಲಭ್ಯ ಇರಲ್ಲ. ಮಧ್ಯ ಏನಾದರೂ ಆದರೆ ಏನು ಹೇಳೋಕ್ಕಾಗಲ್ಲ. ಆ ಥರನೇ ಹೋದ್ವಿ. 2ನೇ ದಿನ ನಮ್ಮ ಮಿಸಸ್ಸಿಗೆ ಅದೇ ಥರ ಪ್ರಾಬ್ಲಮ್ಮು ಆಯಿತು. ಉಳಿಯಲ್ಲ ಅಂದ್ಕೊಂಡೆ, ನಾನು ಕಣ್ಣೀರು ಹರಿದ್ದೆ. ಆಕ್ಸಿಜನ್ ಸಿಲಿಂಡರ್ ಇನ್ನೇನು ತರಿಸ್ಕೋಬೇಕು ಅನ್ನುವಾಗ ಹಾಗೆ ನಿಧಾನವಾಗಿ ತರಿಸ್ಕೊಂಡ್ಲು. ಅದೆಲ್ಲ ಅದರಲ್ಲಿ ಬರೆದಿದ್ದೀನಿ. ಅದು ಬೇರೆ. ಆದರೆ 42 ಕಿಲೋಮೀಟ್ರು ಮತ್ತು 8 ಕಿಲೋಮೀಟ್ರ್ ವಾಹನದಲ್ಲಿ ಬರ್ತೀವಿ. ಒಟ್ಟು 50 ಕಿಲೋಮೀಟ್ರ್ ಆಗುತ್ತೆ ಅದು. ಅಷ್ಟನ್ನು ಮಾಡಿದ ನಂತರದಲ್ಲಿ ಮೇಡಮ್ ಈ ಕಡೆ ಬರ್ತೀವಲ್ಲ, ಬಂದಾಗ ಪುನರ್ಜನ್ಮದ ಅನುಭವ ಬರುತ್ತೆ ನಮಗೆ. ಯಾಕೆಂದರೆ ನಾವು ಅದನ್ನು ಯಾಕೆ ಮಾಡಿದ್ವಿ, ಪುಣ್ಯ ಪಾಪದ ಪ್ರಶ್ನೆವೇ ಇದೆ, ಆ ಪ್ರಶ್ನೆನೇ ಬೇರೆ. ಆದರೆ ನಿಮಗದು ಕೊಡುವ ಅನುಭವ ಇದೆಯಲ್ಲ, ಆ ನಡೀತಾ 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 ಹತ್ತುತ್ತೀವಿ. ಅದು 2ನೇ ದಿನ ನಾವು ಡೋಲ್ಮಾ ಪಾಸ್ ಅನ್ನುವಂತಹದ್ದು. ಆ ಡೋಲ್ಮಾ ಪಾಸ್ ಮೇಲೆ ಹೋದರೆ ಸುತ್ತ ನೋಡಿದ್ರು, ಎಲ್ಲಿ ನೋಡಿದ್ರು ಹಿಮ ತುಂಬಿರುವಂಥ ಶಿಖರಗಳು. ಬಿಳಿ ಮತ್ತು ಚಳಿ ಎರಡೇ ಅಲ್ಲಿರೋದು. ಚಳಿ ಎರಡು. ಆಮೇಲೆ ಸೂರ್ಯನ ಕಿರಣದಿಂದ ಪ್ರಕಾರ ಅದಕ್ಕೆ ಇದಾಗದು ಬ್ಲೈಂಡ್ನೆಸ್ ಬಂದ್ಬಿಡುತ್ತೆ ಇದರಿಂದ. ಅಂಥ ಒಂದು ಬೆಳಕಿನ ಪ್ರತಿಫಲನ ಅದೆಲ್ಲ ನೋಡಿ ಈ ಕಡೆ ಬಂದ ಮೇಲೆ ನಿಮಗೊಂದು ಅದ್ಭುತವಾದ ಅನುಭವ. ಯಾಕೆ ನಮ್ಮವರು ಪ್ರವಾಸಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಮೇಡಮ್. ಹಿಮಾಲಯಕ್ಕೆ ಆ ಶಕ್ತಿ ಇದೆ. ಅದಕ್ಕೆ ಹೋಗಿ ಬಂದ ನಂತರ ಪ್ರತಿ ವರ್ಷ ನಾವು ಹಿಮಾಲಯ, ನಾನು ನನ್ನ ಮಿಸಸ್ಸು 12 ವರ್ಷಗಳ ಕಾಲ ಪ್ರತಿ ವರ್ಷ ಹೆಚ್ಚು ಕಡಿಮೆ ಹಿಮಾಲಯಕ್ಕೆ ಹೋಗಿ ಒಂದಲ್ಲ ಒಂದು ಪ್ರದೇಶಕ್ಕೆ ಹೋಗಿ ಬರೋಕ್ಕೆ ಶುರು ಮಾಡಿದ್ವಿ. ಈ ಕರೋನಾ ಶುರು ಆದ ಮೇಲೆ ನಮಗೂ ವಯಸ್ಸಾಯಿತು, ಕಡಿಮೆ ಮಾಡಿದ್ವಿ. ಅದರ ಜೊತೆಗೆ ಇನ್ನೊಂದು ಪುಸ್ತಕ ಇದೆ ನನ್ನ ಹತ್ರ, ಗೋಮುಖ ಅಂತ ಹೇಳಿ. ಇದ್ರ ಬಗ್ಗೆ ಅವರು ಎಷ್ಟು ಸೂಕ್ತವಾಗಿ ಹೇಳ್ತಾರೆ ಅಂತಂದರೆ ಅದನ್ನು ಅವರ ದನಿಯಲ್ಲೇ ಕೇಳಬೇಕು. ಹಾಗಾಗಿ ಡಾಕ್ಟರ್ ಗಜಾನನ ಶರ್ಮಾ ಅವರು ಸಾಹಿತಿಗಳು, ಕಾದಂಬರಿಕಾರರಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಗೋಮುಖ ಪುಸ್ತಕದ ಕುರಿತಾಗಿ ಏನು ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್. ಈ ಗೋಮುಖ ಇದೆಯಲ್ಲ, ನಾವೆಲ್ಲ ಗಂಗೆ ಅಂತ ಗಂಗೋತ್ರಿಯ ತನಕ ಯೋಚನೆ ಮಾಡ್ತೀವಿ. ಹೌದು. ಗಂಗೋತ್ರಿ ಇಂತ ಹಿಂದೆ ಸುಮಾರು 21 ಕಿಲೋಮೀಟರ್ ಹಿಂದೆ ಗಂಗೆ ಒಂದು ನೀರ್ಗಲ್ಲು ಅಂತೀವಲ್ಲ, ನೀರ್ಗಲ್ಲಿನ ಸುರಂಗದಿಂದ ಈಚೆಗೆ ಬರ್ತಾಳೆ. ನಮ್ಮ ಪೌರಾಣಿಕ ನಂಬಿಕೆಗಳ ಪ್ರಕಾರ ಗಂಗೆ ಹುಟ್ಟುವುದು ಮಾನಸ ಸರೋವರದಲ್ಲಿ ಅಂತನೇ. ನಾವು ಗೋಮುಖಕ್ಕೆ ಹೋಗೋಣ ಅಂತೇಳಿ ನಾವು ಡಿ ಶರ್ಮಾ ಅಂತ ಹೇಳಿ, ನನ್ನ ID ಗಣಪತಿ ಅಂತೇಳಿ ನನ್ನ ಸೋದರ ಮಾವನ ಮಗ, ನಾವೆಲ್ಲ ಒಟ್ಟು ಒಂದು ಯೋಜನೆಯನ್ನು ಹಾಕ್ಕೊಂಡು ಹೋದ್ವಿ. ಅದು ಗಂಗೋತ್ರಿಯಿಂದ ನಡೆದು ಹೋಗಬೇಕು 21 ಕಿಲೋಮೀಟ್ರು. ಅದೊಂದು ಅದ್ಭುತವಾದ ಪಯಣ. ಅದು ಇನ್ನೊಂದು ಬಗೆ. ನಾವು ಕೈಲಾಸ ಮನಸ್ಸದ್ದು ಹೇಳಿದ್ನಲ್ಲ, ಇದು ಇನ್ನೊಂದು ಬಗೆ. ಇದು ಒಂಥರ ಮಧ್ಯ ಹೋಗ್ತಾ 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 ಶೀತಲ
ಕಾಡೆಲ್ಲ ಕಳೆದು ಬರೀ ಶೀತಲ ಮರುಭೂಮಿ ಥರ ಆಗ್ಬಿಡುತ್ತೆ. ಒಂದರ ಏನು ಮರ ಗಿಡಗಳು ಇರೋದು ಇಲ್ಲದೆ ಇರೋ ಅಂಥ ಜಾಗ, ನೀರ್ಗಲ್ಲು ಪ್ರದೇಶ ಅಂತ, ಶೀತ ಪ್ರದೇಶ, ನೀರ್ಗಲ್ಲುದಿಂದ ತುಂಬಿರೋ ಅಂಥ ಪ್ರದೇಶ. ಅಲ್ಲಿಗೆ ಹೋಗಿ ನೀವು ಇದನ್ನು ನೋಡ್ತೀವಿ, ಗೋಮುಖದಿಂದ ಗಂಗೆ ಈ ಕಡೆ ಬರೋದನ್ನು. ಅದನ್ನು ನೋಡಿದಾಗ ನಮ್ಮ ಜೀವನ ಒಂಥರ ಆಯಿತು, ಇನ್ನು ಇಲ್ಲೇ ಹೋದರೂ ಪರವಾಗಿಲ್ಲ ಅನ್ನೋಷ್ಟು ಇಲ್ಲ. ನಿಜವಾಗಿಯೂ ನಿಮಗೆ ಆ ಭಾವ ಬರುತ್ತೆ. ಅದು ಏನೋ ಒಂಥರ ಆತಂಕದಿಂದಲೋ ಭಯದಿಂದಲೋ ಅಲ್ಲ, ಪೂರ್ಣ ಸಂತೃಪ್ತಿಯಿಂದ ನಿಮ್ಗೆ ಅಂಥದ್ದೊಂದು ಇದು ಬರುತ್ತೆ. ಅಂದರೆ ತೃಪ್ತ ಭಾವದಿಂದ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಆಗಾಗ. ಆದರೆ ಇದರಲ್ಲಿ ಆ ಪುಸ್ತಕದಲ್ಲೂ ಹೇಳಿದ್ದೀನಿ ನಾನು, ಒಂದು ಬೇಸರ ಇದೆ. ಏನು ಅಂತಂದರೆ, ಗೋಮುಖದ ನೀರ್ಗಲ್ಲು ಕರಗ್ತಾ 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 ಹಿಂದೆ 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 ಸರಿತಾನೆ ಹೋಗ್ತಾ ಇದೆ. ಅದು ಒಂದು ಕಾಲದಲ್ಲಿ ಗಂಗೋತ್ರಿ ತನಕ ನೀರ್ಗಲ್ಲೇ ಇತ್ತಂತೆ. ಹಾಗಾಗಿ ನಮ್ಮವ್ರು ಗಂಗೋತ್ರಿನಲ್ಲಿ ಗಂಗೆ ಹುಟ್ಟೋದು ಅಂತ ಹೇಳಿದ್ರು. ಅದು ಈಗ ಕರಗಿ 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 ಹಿಂದೆ ಹೋಗಿದೆ. ಅದೇನಾದ್ರು ಆದರೆ ಗಂಗೆ ಯಾವತ್ತು ಬತ್ತು ಹೋಗ್ತಾಳೋ ಗೊತ್ತಿಲ್ಲ. ಹಾಗಾಗದೇ ಇರಲಿ ಅಂತೇಳಿ ಪ್ರಾರ್ಥಿಸೋಣ. ಅದಕ್ಕೆ ಉಪಶೀರ್ಷಿಕೆ ಕೊಟ್ಟಿರೋದು, ಕರಗಿ ಹೋಗುವ ಮುನ್ನ ಕಣ್ತುಂಬಿಕೊಳ್ಳೋಣ. ಯಾಕಂದ್ರೆ ಯಾವತ್ತು ಕರಗೋಗ್ಬಿಡುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಬಹಳಷ್ಟು ಖುಷಿ ಆಯಿತು. ಈ 2 ಪ್ರವಾಸ ಕಥನಗಳು ಎಲ್ಲರನ್ನೂ ಕೂಡ ಆಕರ್ಷಿಸುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರವನ್ನು ನಾನು ನಿಮಗೆ ಸ್ಪಷ್ಟಪಡಿಸಬೇಕು. ಕಾರಣ ಇಷ್ಟೇ, ಡಾಕ್ಟರ್ ಗಜಾನನ ಶರ್ಮಾ ಅವರು 500ಕ್ಕೂ ಹೆಚ್ಚು ಗೀತೆಗಳನ್ನು ಬರೆದಿದ್ದಾರೆ. ಆಗಲೇ ನಾನು ತಿಳಿಸಿದೆ ಕಾರ್ಯಕ್ರಮದ ಆರಂಭದಲ್ಲಿ, ಒಂದು ಗೀತೆ, ಆ ಒಂದು ಗೀತೆ ಇದೆಯಲ್ಲ, ಶ್ರೀರಾಮ ನಾಮ ಜಪವನ್ನು ಮಾಡುವಂಥದ್ದು. ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಈ ಗೀತೆಯನ್ನು ಕೇಳಿದಾಗ ಎಲ್ಲೋ ಒಂದು ಕಡೆ ಕಣ್ತುಂಬಿಕೊಳ್ತಾರೆ. ಅಂದರೆ ನಮ್ಮ ಕಷ್ಟಗಳೆಲ್ಲವನ್ನ ಸಹಿಸುವಂತಹ ಶಕ್ತಿ ಕೊಡು ರಾಮ ಅನ್ನುವಂತಹ ಸಾಲಿದೆಯಲ್ಲ, ಕಷ್ಟ ಕೊಡ್ತಾನೆ ದೇವರು, ಇಲ್ಲ ಅಂತಲ್ಲ, ಆದರೆ ಕಷ್ಟವನ್ನು ಸಹಿಸುವಂತಹ ಶಕ್ತಿ ಕೊಡು ಅಂತ ಹೇಳಿ ಬರೆದಿದ್ದವರು ಡಾಕ್ಟರ್ ಗಜಾನನ ಶರ್ಮಾ. ಅದೇ ಆ ಒಂದು ಗೀತೆಯ ಹುಟ್ಟು ಹೇಗಾಯಿತು ಅಂತಂದರೆ, ಡಾಕ್ಟರ್ ಗಜಾನನ ಶರ್ಮಾ ಅವರು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ರು ಕೆಲಸದ ನಿಮಿತ್ತ. ಹೋಗ್ತಾ ಇರಬೇಕಾದ್ರೆ ಅವರಿಗೆ ಯಾರೋ ಹೇಳ್ತಿದ್ರಂತೆ, ಈ ಒಂದು ಸಾಲನ್ನು ಬರೆದು ಕೊಡಿ ಅಂತ ಹೇಳಿ ಬಹುಶಃ ರಾಮಚಂದ್ರಪುರ ಮಠದವರು ಕೇಳ್ತಿದ್ರಂತೆ. ಈ ರಾಮನ ಕುರಿತಾಗಿ ಒಂದು ಸಾಲು ಬೇಕು ನಮಗೆ, ದಯವಿಟ್ಟು ಬರ್ಕೊಡಿ ಅಂತ ಹೇಳಿ. ಅವರು ಏನೋ ಮುಂದೆ ಹಾಕ್ತಾ ಇದ್ರು, ಸಮಯ ಬಂದಿರಲಿಲ್ಲ. ಆದರೆ ಒಂದು ಕಡೆ ಪ್ರವಾಸ ಹೋಗಬೇಕಾದ್ರೆ, ಕಾರ್ಯನಿಮಿತ್ತ ಹೋಗಬೇಕಾದ್ರೆ ಎಲ್ಲೋ ಒಂದು ಕಡೆ ಒಂದು ಟೀ ಕುಡಿಬೇಕು ಅಂತ ಹೇಳಿ ಅನ್ನಿಸ್ತಂತೆ. ಟೀ ಕುಡಿಬೇಕು ಅಂತ ಹೇಳಿ ನಿಲ್ಲಿಸಿದಾಗ ಅವರಿಗೊಂದು ಬೋರ್ಡ್ ಕಾಣುತ್ತೆ, ದಿಲ್ ಮಾಂಗೆ ಮೋರ್ ಅನ್ನುವಂತಹ ಒಂದು ಸಾಲು. ಆ ಸಾಲು ನೋಡಿದಾಗ ಅವ್ರಿಗೆ ಅನ್ನಿಸ್ತಂತೆ, ಅರೆ ಈ ಸಾಲನ್ನು ನಾವು ಕನ್ನಡಕ್ಕೆ ಅನುವಾದ ಮಾಡಿದಾಗ ನನಗೆ ಬೇಕಾಗಿರುವಂತಹ ಸಾಲು ಸಿಗುತ್ತಲ್ವಾ ಕನ್ನಡದಲ್ಲಿ ಅಂತ ಹೇಳಿ ಬರೀತಾರಂತೆ. ಅದೇ ಆ ಒಂದು ಜನಪ್ರಿಯ ಗೀತೆ ಇವತ್ತಿಗೆ ನಾವು ನೋಡಿದ್ರೆ 12 ಕೋಟಿ ವೀಕ್ಷಣೆ ಕಂಡಿರುವಂತಹ ಸಾಲಾಗಿ ನಮಗೆ ಆಗಿಂದಾಗ ಕೇಳಿಸ್ತಾ ಇರತ್ತೆ. ಆ ಸಾಲೇ ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅನ್ನುವಂತಹ ಒಂದು ಸಾಲು. ಸರ್, ಏನು ಹೇಳ್ತೀರಿ? 12 ಕೋಟಿ ವೀಕ್ಷಣೆ ಕಂಡಿರುವಂತಹ ಈ ಒಂದು ಜನಪ್ರಿಯ ಭಕ್ತಿ ಪ್ರಧಾನ ರಾಮನಾಮ ಜಪದ ಗೀತೆ. ಮೇಡಮ್, ಅದು ಆ ಗೀತೆಯನ್ನು ಕೇಳಿ ಆ ಭಾವವನ್ನು ತಾಳಿರುವಂಥ ಮನಸ್ಸುಗಳಿಗೆ ಬಿಟ್ಟಿದ್ದದು. ಯಾಕಂದರೆ ಆ ಹಾಡಿಗೆ ಯಾಕೆ ಅಷ್ಟು ಜನಪ್ರೀತಿ ದೊರೀತೋ ನನಗೂ ಗೊತ್ತಿಲ್ಲ, ಸತ್ಯ ಹೇಳಬೇಕು ಅಂತಾದರೆ. ಆದರೆ ಒಂದು ಸತ್ಯ ಮೇಡಮ್, ನೀವು ಹೇಳಿದಾಗೆ ಎಲ್ಲೋ ಒಂದು ತಂಪು ಪಾನೀಯದ ಜಾಹೀರಾತಿನ ಇದನ್ನು ನೋಡಿದೆ, ದಿಲ್ ಮಾಂಗೆ ಮೋರ್ ಅಂತ. ನಮ್ಮ ಗುರುಗಳು 2012ರಲ್ಲಿ ನಂದನ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಬರ್ಕೊಡು ಅಂತ ಹೇಳಿದರು. ನನಗೆ ಬರೆಯೋಕ್ಕಾಗಿರಲಿಲ್ಲ. ನಮ್ಮ ಮನೆಯವರು, ಅವಳು ಗುರುಭಕ್ತೆ, ಅವಳು ನೀವು ಬರೀಲೇ ಇಲ್ಲ ಅಂತ ನನ್ನ ಆಕ್ಷೇಪಣೆ ಮಾಡ್ತಿದ್ಲು. ಆ ಸಂದರ್ಭದಲ್ಲಿ ನಾನು ಏನು ಮಾಡಲಿ ಅಂಥೇಳಿ ನಾವು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಕೇರಳ ಹೋದಾಗ ತಾವು ಹೇಳಿದಾಗೆ ಆ ಬೋರ್ಡನ್ನು ನೋಡಿದೆ ಮಧ್ಯ, ಯಾವುದೋ ಟೀ ಎಸ್ಟೇಟಲ್ಲಿ. ಆಗ ನನ್ನ ಮನಸ್ಸಲ್ಲಿ ರಾಮನೇ ಸಂಚರಿಸ್ತಾ ಇದ್ದ. ಹಾಗನ್ನಿಸ್ತು, ಏ ದಿಲ್ ಮಾಂಗೆ ಮೋರ್ ಅನ್ನೋದನ್ನು ಇಟ್ಕೊಂಡೆ, ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ಅಂತ. ಯಾರು? ರಾಮ ಅಂತ. ಆಮೇಲೆ ಯೋಚನೆ ಮಾಡ್ತಾ ವಾಪಸ್ಸು ನಾವು ಯಾವ ರೆಸಾರ್ಟಲ್ಲಿ ಉಳ್ಕೊಂಡಿದ್ವು ಅಲ್ಲಿಗೆ ಹೋಗೋ ತನಕ, ನಿನ್ನಷ್ಟು ನೆಮ್ಮದಿಯೂ ಎಲ್ಲಿಯುವುದು ರಾಮ. ನಮಗೆ ಭಾರತೀಯ ಮನಸ್ಸುಗಳಿಗೆ ಬಹುತೇಕರಿಗೆ ಈ ರಾಮ ಅಂದರೆ ಒಂಥರ ನೆಮ್ಮದಿಯ ರೂಪಕ ಅದು. ಹಾಗಾಗಿ ಅದು 2 ಲೈನ್ ಬರೀತು. ಆಗ ಅದು ನಮ್ಮ ಮನೆಯವರಿಗೆ ಫೋನ್ ಮಾಡಿದೆ, ಹೀಗೆ 2 ಲೈನ್ ಆಯ್ತಪ್ಪ, ನೀನು ಹೇಳ್ತಿರೋ ಹಾಡಿಂದು ಅದು ಹೇಗಾಗುತ್ತೋ ಗೊತ್ತಿಲ್ಲ ಅಂತ ಅಂದೆ. ನಮ್ಮ ಮಿಸಸ್ ಹೇಳಿದ್ಲು, ಇಲ್ಲ ತುಂಬ ಚೆನ್ನಾಗಿದೆ, ಇದನ್ನು ಮುಂದುವರಿಸಿ ಏನಾದ್ರು ಮಾಡಿ ಅಂತಂದು. ಏನು ಮುಂದುವರಿಸ್ತೀರಿ? ರಾಮಂದು ಆಯಿತು, ಇನ್ನೇನು ರಾಮಾಯಣ ಹೇಳಬೇಕು, ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ಒಂದು ಭಾವ ಇತ್ತು, ಏನು ಅಂತಂದರೆ ಮೇಡಮ್, ನಾವು
ಅರೆ ಹೊಟ್ಟೆಯಲ್ಲಿ ಗಂಜಿ ಕುಡಿದು ಶಾಲೆಗೆ ಹೋಗ್ತಿದ್ದವರು 7 ಕಿಲೋಮೀಟ್ರ್ ನಡೀತಿದ್ವಿ, ಯಾವುದೋ ಧರ್ಮಚಿತ್ರದಲ್ಲಿ ಇದ್ದು ಓದಿದ್ವಿ ಎಲ್ಲ ಆದ್ವಿ. ಆದರೆ ನಮ್ಮ ಬದುಕು ಕೊಟ್ಟಿರೋದು ಇದೆಯಲ್ಲ, ಆಗಲೂ ಆನಂದಲ್ಲೇ ಇದ್ವಿ. ನಾವು ಶಾಲೆಗೆ ನಡಿಬೇಕು ಅಂತ ನಮಗೇನು ಬೇಜಾರಾಗ್ತಿರ್ಲಿಲ್ಲ. ಆ ಹಣ್ಣು ಈ ಹಣ್ಣು ತಿನ್ಕೊಂಡು ಶಾಲೆಗೆ ಹೋಗ್ತಿದ್ವಿ. ಶಾಲೆಯಲ್ಲೂ ಒಳ್ಳೆ ಮಾರ್ಕ್ಸು ಒಳ್ಳೆ ಇದು ಸಿಗ್ತಿತ್ತು. ಹಾಗೆ ಬದುಕ್ತು. ದಾವಣಗೆರೆಯಲ್ಲೂ ಅದೇ ಹೇಳಿದ್ನಲ್ಲ, ಚೆನ್ನಗಿರಿಯವರು ಪಕ್ಷಪ್ಪ ಅವರ 5 ವರ್ಷದ ಅನ್ನದ ಋಣ ಮೊನ್ನೆ ಹೋಗಿ ತೀರಿಸ್ಬಂದ್ವಿ. ಅದು ಆಯಿತು. ಬದುಕಲ್ಲಿ ಒಂದು ಉದ್ಯೋಗನೂ ಸಿಕ್ತು, ನೆಮ್ಮದಿಯಾಗಿ ಬದುಕಿದ್ದೀವಿ. ಹಾಗಾಗಿ ಯಾತಕ್ಕಾಗಿ ದುಃಖ ಪಡೋದಿದೆ ನಮಗೆ ಬೇರೆಯವರ ಹಾಗೆ 4 ಸೈಟು 5 ಮನೆ ಇಲ್ಲದೆ ಇರ್ಬೋದು. ಆಗ ಇರೋಕ್ಕೊಂದು ಮನೆ ಬೇಕಾದಂಥ ಇದ್ದಿದೆ, ಮಕ್ಕಳು ಒಳ್ಳೆಯ ರೀತಿಯಲ್ಲಿದ್ದಾರೆ ಅಂದಾಗ ದೇವ್ರು ನನ್ನನ್ನು ಏನು ಮಾಡಿದ್ದಾನೆ, ಒಳ್ಳೆಯ ರೀತಿಯಲ್ಲಿ ಇಟ್ಟಿದ್ದಾನೆ. ನನ್ನ ಇಷ್ಟವನ್ನು ಪೂರ್ಣ ಕೊಟ್ಟಿದ್ದಾನೆ. ಅದೇ ಲೈನ್ ಬರೆದ್ಬಿಡೋಣ ಅಂತಂದೆ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ನನ್ನ ಬದುಕಲ್ಲಿ ಏನನ್ನ ನಿರೀಕ್ಷೆ ಮಾಡ್ಬೋದು ಮೇಡಮ್ ನೀವು? ಒಂದು ನೆಮ್ಮದಿ, ಒಂದು ತಾಯಿಯಾಗಿ ನೀವು ಮಕ್ಕಳು ಚೆನ್ನಾಗಿರಲಿ, ನಾನು ಚೆನ್ನಾಗಿರಲಿ, ನಮ್ಮ ಯಜಮಾನರು ಚೆನ್ನಾಗಿರಲಿ ಸಾಕು ಅಂತೇಳಿ. ನೀವು ಕಾಂಟೆಸ್ ಕಾರ್ ಕೇಳ್ತೀರ ದಿನ ಪ್ರತಿ ದೇವರದ್ದು? ಇಲ್ಲ, ಕೇಳಲ್ಲ. ಹಾಗೆ ಅದನ್ನು ಬರೆದೆ. ಅದಾದಮೇಲೆ ಅನ್ನಿಸ್ತು, ಸರಿ ಕಷ್ಟಗಳಿಗೆ ಏನು ಮಾಡೋದು? ಭಗವಂತ ಕಷ್ಟ ಕೊಡಲ್ಲ ಮೇಡಮ್, ಕಷ್ಟ ಬರೋದು ನಮಗೆ. ಕರ್ಮ ರಿಟರ್ನ್ಸ್ ಅಂತ ನಾವೆಲ್ಲ ಕರ್ಮ ಸಿದ್ಧಾಂತವನ್ನು ನಂಬೋರು. ನಾವು ಕೆಟ್ಟದ್ದು ಮಾಡಿದರೆ, ನಾನು ನಿನ್ನೆ ಬೆಳಿಗ್ಗೆ ಕದ್ದರೆ ಇವತ್ತು ನನ್ನನ್ನು ಪೊಲೀಸ್ನವ್ರು ಹಿಡ್ಕೊಂಡು ಹೋದರೆ ಅದು ದೇವ್ರ ಖಂಡಿತ ಕಾರಣ ಅಲ್ಲ, ನಾನು ನಿನ್ನೆ ಕದ್ದಿದ್ದ ಕಾರಣ. ನನ್ನ ಕರ್ಮ ಇವತ್ತು ಬರುತ್ತೆ. ಹಾಗಾಗಿ ಕಷ್ಟಗಳ ದೇವ್ರೇನು ಮಾಡೋಕ್ಕಾಗುತ್ತೆ? ಅಲ್ಲಿ ನನ್ನ ಪೊಲೀಸ್ನವ್ರು ಹಿಡಿದಿರಲಿ ಅಂತಂದ್ರೆ ದೇವ್ರೇನು ಬಂದು ಇದು ಮಾಡೋಕ್ಕಾಗತ್ತಾ? ಆಗಲ್ಲ, ಅದು ಅನುಭವಿಸಲೇಬೇಕು. ಹಾಗಾಗಿ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ. ನಾನು ಹೇಳಿದ್ರು ಅದು ಆಗಲ್ಲ, ಅವನ ಹತ್ರ, ರಾಮನ ಹತ್ರನೂ ಆಗಲ್ಲ. ಸೊ ಕಷ್ಟ ಸಹಿಸುವ ಸಹನೆ ಕೊಡ್ಬೋದು ದೇವರು. ಕಷ್ಟವನ್ನು ಹೌದಪ್ಪ, ನಾನು ಮಾಡಿರೋ ತಪ್ಪಿಗೆ ಇದು ನನಗೆ ಬಂದಿರೋ ಶಿಕ್ಷೆ, ನಾನು ಸಂತೋಷವಾಗಿ ಅನುಭವಿಸ್ಬಿಡ್ತೀನಿ ಅನ್ನುವಂಥ ಸಹನೆ ಕೊಟ್ಟರು ಸಾಕು ಅಂತೇಳಿ. ಕಷ್ಟ ಸಹಿಸುವ ಸಹನೆ ಎಷ್ಟು, ಇನ್ನಷ್ಟು ಎಷ್ಟಿದೆಯೋ ಅದಕ್ಕಿಂತಲೂ ಜಾಸ್ತಿ ಕೊಡು. ಅಷ್ಟೇ ಅಲ್ಲ, ಕಷ್ಟ ಸಹಿಸುವನ ಸಹನೆ ನಿನ್ನಷ್ಟು. ಅವನು ಅಲ್ಲಿಂದ ಮೇಲಿಳಿಕೆಯಿಂದ ಭೂಮಿಗೆ ಬಂದ ಅಂತ ನಾವು ಭಾವಿಸ್ತೀವಿ, ಇಲ್ಲಿ ಅವನು ಪಟ್ಟಿರೋ ಕಷ್ಟ ಎಷ್ಟು. ನಿಜ ನಿಜ. ಹಾಗಾಗಿ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ಇದಾಯಿತು. ಅದಾದಮೇಲೆ ನಮ್ಮ ಮನೆಯವರಿಗೆ ಕಳಿಸ್ದೆ. ಮತ್ತೆ ಅಲ್ಲಿ ಅದು ಮುಗಿತಿದ್ದಾಗಿ ನಾನು ಬಂದೆ ಇಲ್ಲಿಗೆ. ಮುಂದೇನು ಮಾಡೋಣ ಅಂತ ಬಂತು. ಏನಾದ್ರು ಒಳ್ಳೆಯದನ್ನು ಇದು ಮಾಡಬೇಕು ಅಂತ. ಅದಕ್ಕೆ ಏನು ಮಾಡಿದ್ವಿ, ಒಳಿತಿ ನಡೆ ಮುನ್ನಡೆ ಮನವ ಕೊಡು ರಾಮ. ನಮಗೆ ಒಳಿತಿ ನಡೆ ಹೋಗುವಂಥದ್ದು ಯಾರಿಗೆ ಕೊಡಲಿ ಕೊನೆ ಪಕ್ಷ? ಕೆಟ್ಟದ್ದು ಬೇಡಪ್ಪ, ಆದಷ್ಟು ಒಳ್ಳೆಯದ್ರ ಬಗ್ಗೆ ಹೋಗೋಣ ಅಂತ. ಒಳ್ಳೆಯದು ಅಂತಂದ್ರೆ ಏನು? ಒಬ್ಬರ ಬಗ್ಗೆ ಕರುಣೆ, ದಯೆ, ಈ ಒಳ್ಳೆಯ ಭಾವನೆಗಳು. ರಾಮನ ಗುಣಗಳಲ್ಲಿ ಏನಿದೆ, ಅವನು ಗುಣಸಾಂದ್ರ ಅಂತೀವಿ ಅವನಿಗೆ. ಅವನ ಗುಣಗಳನ್ನು ನಮಗೆ ಕೊಡಲಿ ಅಂತ. ಒಳಿತಿ ನಡೆ ಮುನ್ನಡು, ಆ ಕಡೆ ಹೋಗೋದು. ನಾವು ಪೂರ್ಣ ಅಲ್ಲಿಗೆ ಹೋಗಿ ತಲುಪ್ತೀವಿ ಅಂತಲ್ಲ, ಅದ್ರ ಕಡೆ ನಾವು ಪ್ರಯತ್ನ ಮಾಡ್ತಾ ಹೋಗೋಣ ಅಂತ. ಒಳಿತಿ ನಡೆ ಮುನ್ನಡೆವ ಮನವ ಕೊಡು ರಾಮ. ಸೆಳೆತಕ್ಕೆ ಸಿಗದಂತ ನಾವಿಲ್ಲಿಂದ ಹೊರಡ್ತೀವಿ, ಆ ಒಳಿತಿ ನಡೆ ಹೋಗಿ ಸೇರೋ ತನಕ ಮಧ್ಯ ಸೆಳೆತ ಬರ್ಬೋದು. ಯಾವುದೋ ಸೆಳೆತ, ದುಡ್ಡಿಂದಿರ್ಬೋದು, ಹೆಣ್ಣಿಂದಿರ್ಬೋದು, ಮಣ್ಣಿಂದಿರ್ಬೋದು, ಏನೋ ಇರ್ಬೋದು. ಅದಕ್ಕೆ ಸೆಳೆತಕ್ಕೆ ಸಿಗದಂಥ ಸ್ಥಿರತೆ ನನ್ನ ಮನಸ್ಸಿಗೆ ಕೊಡು, ಅದು ರಾಮ ಕೊಡ್ಬೋದು. ನೆನ್ನೆಗಳ ಆದರೆ ನೆನ್ನೆಗಳ ಪಾಪ ಇದ್ರೆ ಮಾಡೋಕ್ಕಾಗಲ್ಲ ಅಂತೇಳಿ ನಾವೇ ಒಪ್ಕೊಂಡಿದ್ದೀವಲ್ವಾ? ಅದಕ್ಕೆ ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ. ಅಂದರೆ ನನ್ನ ಕಷ್ಟ ಕೊಟ್ಟು ಮುಗಿಸಿಬಿಡು. ಕಷ್ಟ ಕೊಡಬೇಡ ಅನ್ನಲ್ಲ ನಾವು, ಕಷ್ಟ ಕೊಟ್ಟು ಅದನ್ನು ಕ್ಲೀನ್ ಸ್ಲೇಟ್ ಮಾಡಿಬಿಡು. ನಂದು ಒಂದ್ಸರಿ ಸ್ಲೇಟ್ ಒರೆಸಿ ನಾಳೆಯಿಂದ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ಇವತ್ತು ನನ್ನ ಸ್ಲೇಟ್ ಕ್ಲೀನ್ ಆಯಿತು ಅಂದರೆ ನಾಳೆ ನಾನು ಇದರಲ್ಲಿ ಏನು ಬೇಕೋ ಬರ್ಕೋಬೋದು. ಪುಣ್ಯಗಳ ಹಾದಿಯಾಗಲಿ ರಾಮ. ಆಮೇಲೆ ನನ್ನ ಬಾಳಿಗೆ ನಿನ್ನ ಹಸಿವು ಕೊಡು ರಾಮ. ರಾಮಾಯಣ ಇದೆಯಲ್ಲ, ಎಲ್ಲರೂ ರಾಮನ ಒಪ್ಪಬೇಕು ಅಂತಲ್ಲ ನಾನು ಹೇಳ್ತಿದ್ದು. ಆದರೆ ಆ ರಾಮಾಯಣವನ್ನು ಓದುವಂಥ ನಂಬುವಂಥ ಮನಸ್ಸುಗಳಿಗೆ ರಾಮನನ್ನು ನೆನೆಸಿಕೊಂಡ್ರೆ ಅಷ್ಟು ಇದು. ರಾಮ ಅನ್ನೋದು ಒಂದು ಹಸಿವು, ಆಧ್ಯಾತ್ಮಿಕವಾದ ಹಸಿವು ಅದು. ಅದಕ್ಕೆ ನನ್ನ ಬಾಳಿಗೆ ನಿನ್ನ ಹಸಿವು ಕೊಡು ರಾಮ. ಈಗ ಇಷ್ಟೆಲ್ಲ ಬರ್ತಿದ್ದೀರಿ, ಇದಕ್ಕೆ ರಾಗ ಸಂಯೋಜನೆ ಯಾರು ಮಾಡಿದ್ರು? ಅದು ಏನಾಯಿತು ಮೇಡಮ್, ನಾನು ಹಾಡನ್ನು ಬರೆದೆ, ಗುರುಗಳಿಗೂ ಕೊಟ್ಟೆ. ಅವ್ರೇನು ಮಾಡಿದ್ರು, ಇದಕ್ಕೆ ಒಂದು ರಾಗ ನೀನೇ ಹಾಕ್ಸ್ಬಿಡು ನಿನ್ನ ಮಗನ ಹತ್ರನೋ ಯಾರ ಹತ್ರನೋ ಅಂದರು. ನಮ್ಮ ಮನೆಗೆ ಬಂದು ಹೇಳಿದೆ. ನಮ್ಮ ಮಗ ಆಗ RV ಕಾಲೇಜ್ ಇಂಜಿನಿಯರಿಂಗ್ ಓದ್ತಾ ಇದ್ದ, ಅವನು ಮಾಡಲಿಲ್ಲ. ಕೊನೆಗೆ ಒಂದು ಎಮೋಷನಲ್ ಬ್ಲಾಕ್ ಏನು ಮಾಡಿದೆ, ನಿನ್ನ ಸಂಗೀತ 15 ವರ್ಷ ಅಂತ ಒಳ್ಳೆ ಗುರುಗಳ ಹತ್ರ ಸಂಗೀತ ಕಲಿಸಿ, ಅವನು ಹಾಡ್ತಿದ್ದ, ಚೆನ್ನಾಗಿ ಕಲ್ತಿದ್ದಾನೆ, ಚೆನ್ನಾಗೂ ಹಾಡ್ತಾನೆ ಅಂತ ಹೇಳಿ ಒಂದು ಎಮೋಷನಲ್ಲಿ ಇದು ಹಾಕಿದೆ. ಬಿಡು ಬೇಡ, ನಾಳೆ ನಾನು ಗುರುಗಳ ಹತ್ರ ಹಾಗೆ ಕೊಡ್ತೀನಿ ಅಂದೆ. ಆ ತಾಯಿ ಮಗ ರಾತ್ರಿಯಿಂದ ಬೆಳಗ್ಗೆ ತನಕ ಸೇರಿ ಈಗ ಎಲ್ಲರೂ ಹಾಡಿದಾರಲ್ಲ ಮೇಡಮ್. ಸುಪ್ರಭಾ ಹಾಡಿದ್ದಾರೆ, ರಾಹುಲ್ ವೆಲ್ಲಾಲ್ ಹಾಡಿದ್ದಾರೆ, ಸೂರ್ಯ ಗಾಯತ್ರಿ ಹಾಡಿದ್ದಾರೆ, ಆದಿಚುಂಚನಗಿರಿ ಶ್ರೀಗಳು ಹಾಡಿದ್ದಾರೆ, ರಾಮಚಂದ್ರಾಪುರದ ಮಠದ ರಾಘವೇಶ್ವರ ಶ್ರೀಗಳು ಹಾಡಿದ್ದಾರೆ, ಹರ್ಷ ಅಯೋಧ್ಯೆಗೆ ಹೋಗಿ ಪಾಪ ಹಾಡಿದ್ದಾನೆ, ಸರಿಗಮಪ ಹರ್ಷ. ಎಲ್ಲರೂ ಹಾಡಿರೋದು. ಇನ್ನು 106 ಗಾಯಕರು ಆ ಹಾಡನ್ನು ಹಾಡಿದ್ದಾರೆ.
ಅದೆಲ್ಲ ರಾಗ ಅದೇ ರಾಗ. ಆ ರಾಗ ನನ್ನ ಮಗ ಮತ್ತು ನನ್ನ ಮಿಸಸ್ ಸೇರಿ ಹಾಕಿರುವಂಥ ರಾಗ. ನಿಮ್ಮ ಮಗನ ಹೆಸರೇನು ಸರ್? ಸಾಕೇತ ಶರ್ಮಾ. ಅವರ ರಾಗ ಸಂಯೋಜನೆ ಈಗೆಲ್ಲ ಅದರಲ್ಲೆಲ್ಲ ಇದನ್ನು ಹಾಕ್ತಾರಲ್ಲ ಮೂಲ ರಾಗ ಸಂಯೋಜನೆ ಅಂತ, ಅದು ಸಾಕೇತ ಶರ್ಮಾ ಅಂದರೆ ನಾನು. ವೀಕ್ಷಕರೇ, ಇಲ್ಲೊಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸಬೇಕು. ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣ ಆದ ದಿನದಿಂದ ಇವತ್ತಿನ ತನಕವೂ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಒಂದು ಕನ್ನಡ ಗೀತೆ ಮಾರ್ಮೊಳಗತ್ತೆ ಅಂತಂದರೆ ಅದು ಡಾಕ್ಟರ್ ಗಜಾನನ ಶರ್ಮಾ ಅವರ ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅನ್ನುವಂತಹ ಸಾಲು ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗಾಗಿ ಈ ಒಂದು ಸಾಲನ್ನು ಹಾಡದೇ ಇರುವಂತಹ ಗಾಯಕರೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಜನ ಹಾಡಿ ಈ ಹಾಡನ್ನು ಕೊಂಡಾಡ್ತಾ ಇದ್ದಾರೆ ಇವತ್ತು. ಹಾಗಾಗಿ 12 ಕೋಟಿ ವೀಕ್ಷಣೆ ಕಂಡಿದೆ ಅಂತಂದರೆ ಆ ಎಲ್ಲ ಶ್ರೇಯಸ್ಸು ನಮ್ಮ ಡಾಕ್ಟರ್ ಗಜಾನನ ಶರ್ಮಾ ಅವರಿಗೆ ಸಲ್ಲಬೇಕು. ಆ ಮನಸ್ಸುಗಳಿಗೆ ಸಲ್ಲಬೇಕು. ನಿಜ ನಿಜ. ಇದರ ಜೊತೆಗೆ ತಾವು ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದೀರಿ. SL ಭೈರಪ್ಪ ಅವರ ನಾಯಿನೆರಳು ಅನ್ನುವಂತಹ ಚಿತ್ರಕ್ಕೆ ಬರೆದಿದ್ದೀರಿ. ಅಲ್ಲದೆ ದ್ವೀಪ ಅನ್ನುವಂತಹ ಚಿತ್ರಕ್ಕೆ 3 ಜನ ಸೇರಿ ಬರೆದಿದ್ದೀರಿ ಅಂತ ಹೇಳಿ ಕೇಳಿದ್ದೇನೆ. ಮೊದಲನೇದಾಗಿ ನಾವು ನಾಯಿನೆರಳು ಚಿತ್ರದ ಬಗ್ಗೆ ಮಾತನಾಡೋಣ. ಆ ಒಂದು ಚಲನಚಿತ್ರ ಎಷ್ಟು ಪ್ರಶಸ್ತಿಗಳನ್ನ ಬಾಚಿಕೊಂಡಿದೆ, ಆದರೂ ಕೂಡ ಅದರಲ್ಲಿ ಸಂಭಾಷಣೆ ಬರೆದಂಥವರು ಡಾಕ್ಟರ್ ಗಜಾನನ ಶರ್ಮಾ ಅವರು. ಅದೇನಾಯಿತು, ಮೊದಲು ದ್ವೀಪದ್ದು ನೀವು ಆಮೇಲೆ ಕೇಳ್ತೀರಿ ಪ್ರಾಯಶಃ. ದ್ವೀಪ ಚಿತ್ರಕ್ಕೆ ಜಯಂತ್ ಕಾಯ್ಕಿಣಿ, ಗಿರೀಶ್ ಕಾಸರವಳ್ಳಿ ಅವರ ಜೊತೆಗೆ ಸೇರಿ ನಾನು ಸಂಭಾಷಣೆ ಮಾಡಿದ್ವಿ. ಅದನ್ನು ಮಲೆನಾಡೀಕರಣ ಮಾಡಿದೆ ನಾನು. ಅದಾದ ನಂತರದಲ್ಲಿ ಅವರು ಕಾಸರವಳ್ಳಿಯವರು ಇದನ್ನು ತೆಗೆಯಕ್ಕೆ ಹೊರಟರು, SL ಭೈರಪ್ಪನವರ ನಾಯಿನೆರಡನ್ನು. ಆಗ ಅವರಿಗೆ ಏನು ಅನ್ನಿಸ್ತು, ನಾನು ದ್ವೀಪಕ್ಕೆ ಮಾಡಿರೋ ಕೆಲಸ ಅವ್ರಿಗೆ ಖುಷಿಯಾಗಿತ್ತು ಅನಿಸುತ್ತೆ. ಅವರು ಇದಕ್ಕೆ ನೀವೇ ಪೂರ್ಣ ಸಂಭಾಷಣೆ ಮಾಡಿಕೊಟ್ಬಿಡಿ, ನಾನು ಸ್ಕ್ರೀನ್ ಪ್ಲೇ ಮಾಡಿಕೊಡ್ತೀನಿ ಅಂತ ಅಂದರು. ಮಾಡಿಕೊಟ್ರು. ನಾನು ಅದನ್ನು ಬರೆದೆ. ಅವರು ಅದನ್ನು ಒಂದು ಮಾತು ಹೇಳಿದ್ರು, ಇದು ಹವ್ಯಕ ಭಾಷೆಗೆ ಹತ್ತಿರವಾಗಿಬಿಡಲಿ, ಯಾಕಂದರೆ ನಾನು ಅದನ್ನು ಇದರಲ್ಲಿ ವಾತಾವರಣದಲ್ಲೇ ಅದನ್ನು ಚಿತ್ರೀಕರಿಸ್ತೀನಿ ಅಂತ ಹೇಳಿದ್ರು. ಕೊನೆಗೆ ಅದನ್ನು ಹವ್ಯಕನೂ ಮಾಡಿ ಒಂದಿಷ್ಟು ಮಾತ್ರ ಅದು ಬಯಲುಸೀಮೆ ಮಾತು ಬರುತ್ತೆ. ಅದನ್ನು ಆಗ ವೈಶಾಲಿ ಕಾಸರವಳ್ಳಿ ಅವರು ಬದುಕಿದ್ರು, ಗಿರೀಶ್ ಕಾಸರವಳ್ಳಿ ಅವರ ಶ್ರೀಮತಿಯವರು, ಅವರು ಇದನ್ನು ಮಾಡಿದ್ರು. ಆದರೆ ಪೂರ್ಣ ಇದರ ಸಂಭಾಷಣೆ, ಚಿತ್ರ ಸಂಭಾಷಣೆಯನ್ನು ನಾನೇ ಮಾಡಿದೆ. ನಾಯಿನೆರಡು. ದ್ವೀಪ ಬಗ್ಗೆ ಹೇಳೋದು, ದ್ವೀಪ ಬಗ್ಗೆ ಏನಾಗ್ಬಿಡ್ತು, ಅವರು ದ್ವೀಪಕ್ಕೆ ಮೊದಲು ಜಯಂತ್ ಕಾಯ್ಕಿಣಿಯವರು ಆಗ ಮುಂಬೈಲಿದ್ದರು, ಅವ್ರ ಜೊತೆಗೆ ಒಪ್ಪಿಗೆ ಆಗಿತ್ತು, ಅದನ್ನು ಮಾಡಬೇಕು ಅಂತೇಳಿ ಹೊರಟರು. ಆಗ ರಾಜ್ಕುಮಾರ್ ಕಿಡ್ನಾಪ್ ಎಲ್ಲ ಆಗಿ ಸಿನಿಮಾ ಮುಂದೆ ಹೋಯ್ತು, ಅದು ಹಾಗೆಲ್ಲ ಆಯಿತು. ಅದರ ನಡುವೆ ಏನಾಯಿತು, ಅದಕ್ಕೆ ಸಂಭಾಷಣೆ ಅಲ್ಲಿ ಶೂಟಿಂಗ್ ಎಲ್ಲಿ ಮಾಡೋದು ಅಂದಾಗ ಲಿಂಗನಮಕ್ಕಿ ಬ್ಯಾಕ್ಗ್ರೌಂಡ್ ಅಂದಾಗ ಈ ಪ್ರದೇಶದ ಇದು ಬೇಕು ಅನ್ನೋಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಪುರುಷೋತ್ತಮ ತಲವಾಟ ಅಂತ ರಂಗಭೂಮಿಯ ಕಲಾವಿದರು ಹೆಗ್ಗೋಡು, ಅವರು ಹತ್ರ ಹೇಳಿದಾಗ ಅವರು ನಂದು ಬೆಳ್ಳಿ ಬೆಳಕಿನ ಹಿಂದೆ ನಾಟಕ ಇತ್ತಲ್ಲ, ಅದು ಅವರೆಲ್ಲ ಆಡಿಸಿದ್ರು. ಹಾಗಾಗಿ ಅವರು ಇವ್ರು ಗಜಾನನ ಶರ್ಮಗೆ ಹೇಳೋಣ ಅಂದರು. ನನಗೆ ಹೇಳಿದ್ರು, ಗಿರೀಶ್ ಕಾಸರವಳ್ಳಿ ಅವರು ಒಂದಿಷ್ಟು ಸಂಭಾಷಣೆಯನ್ನು ಮಾಡಿಕೊಡಿ ಒಂದಿಷ್ಟು ಇದಕ್ಕೆ ಅಂತ ಒಂದು 10 ಸ್ಕ್ರೀನ್ ಪ್ಲೇ ಕೊಟ್ಟರು. ಅದಕ್ಕೆ ಬರದೆ ಅದು ತೃಪ್ತಿ ಆಯಿತು, ಅದನ್ನು ಮಾಡಿದ್ವಿ. ಶೂಟಿಂಗು ನಮ್ಮೂರಲ್ಲೇ ಆಯಿತು. ಅದು ಒಂದು ಆಡೆಡ್ ಸ್ವರ್ಣಕಮಲ ಪ್ರಶಸ್ತಿನೇ ಬಂತು. ಅದೆಲ್ಲ ಕಾಸರವಳ್ಳಿ ಅವರದ್ದು. ನಾವು ಎಲ್ಲೋ ಒಂಚೂರು ಈಗ ಕೃಷ್ಣ ಕಿರಿ ಬೆರಳಲ್ಲಿ ಪರ್ವತ ಇಟ್ಟಿದ್ದಾನೆ, ಈ ಗೋಪಾಲಕರೆಲ್ಲ ಅವ್ರು ಕೋಲ್ ಹಿಡಿದ್ರು, ಹಂಗೆ ನಾವು ಒಂಚೂರು ಕೋಲ್ ಹಿಡಿದಿದ್ದೀವಿ. ಅಲ್ಲ, ಆದ್ರೂ ಎಲ್ಲವೂ ಅಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಒಂದು ಸಂಭಾಷಣೆ ಅನ್ನುವಂಥದ್ದು ಚಿತ್ರದಲ್ಲಿ ಬಹಳಷ್ಟು ನಮಗೆ ಸೆಳೆತವನ್ನ ಅವ್ರು ಇಷ್ಟಪಟ್ಟರು. ಹೌದು, ಅವ್ರು ಇಷ್ಟಪಟ್ಟರು. ಇದುವರೆಗೂ ಆ ಪ್ರೀತಿಯಿಂದನೇ ನಮ್ಮ ಜೊತೆಗೆ ಅವರು. ಇದರ ಜೊತೆಗೆ ಕಾದಂಬರಿಕಾರರು ಅಂತ ಹೇಳಿ ಗುರುತಿಸ್ಕೊಂಡು ನಮ್ಮ ಜೊತೆ ಇರುವಂತಹ ಇವತ್ತಿನ ವಿಶೇಷ ಅತಿಥಿಗಳು ಡಾಕ್ಟರ್ ಗಜಾನನ ಶರ್ಮಾ ಅವರು. ಪುನರ್ವಸು ಅನ್ನುವಂತಹ ಒಂದು ಕಾದಂಬರಿ, ಮಹತ್ತರವಾದಂತಹ ಕಾದಂಬರಿ ಇದು. ಮುಳುಗಿದ್ದು ಭಾರಂಗಿಯೇ, ಭರವಸೆಯೇ, ಬದುಕೆ ಅನ್ನುವಂತಹ ಒಂದು ಅಡಿ ಸಾಲನ್ನ ಕೊಟ್ಟಿದ್ದಾರೆ. ಬಹುಶಃ ಇದ್ರ ಬಗ್ಗೆ ನೀವೇ ಹೇಳಿದ್ರೆ ಸೂಕ್ತ ಅಂತ ಹೇಳಿ ಅನ್ಸುತ್ತೆ. ಮೇಡಮ್, ಅದು ಶರಾವತಿ ಅಂತ ಒಂದು ದೊಡ್ಡ ಯೋಜನೆ ನಮ್ಮ ನೆಲಕ್ಕೆ ಬೇಕಾಗಿತ್ತು. ಅದನ್ನು ನಾನು ಹೇಳ್ತೀನಿ, ಅದರಲ್ಲಿ ಅದನ್ನೇ ಹೇಳಿದ್ದೀನಿ ನಾನು. ಯಾಕೆಂದರೆ ಪ್ರಗತಿ ಮತ್ತು ಪರಿಸರ ಇವೆರಡರ ನಡುವಿನ ಒಂದು ಸಂಘರ್ಷ ಇದೆಯಲ್ಲ, ಅದು ಇವತ್ತಿಂದಲ್ಲ, ಯಾವತ್ತಿಂದಲೂ ಮನುಷ್ಯನ ಆರಂಭದ ದಿನಗಳಿಂದಲೂ ಅದು ಬರ್ತಾನೆ ಇದೆ. ಆದರೆ ಆ ಸಂದರ್ಭದಲ್ಲಿ ಹೇಗಾಯಿತು ಅದು ಎಷ್ಟು ಆ ಮುಳುಗಡೆ ಅನ್ನೋದನ್ನು ಪರಿತಪಿಸಿದವ್ರು ಹೇಗೆ, ನಂದೇ ಕತೆ ಅದು. ಅಂದರೆ ನನ್ನ ವಿಚಾರಗಳಿಲ್ಲ ಅದರಲ್ಲಿ, ಆದರೆ ನನ್ನ ಪಾತ್ರ ಇಲ್ಲ. ನಮ್ಮೂರಿನ ನಾವು ಕಂಡುಂಡ, ನಾವು ನೋಡಿರುವ ಜನಗಳ ಕತೆ ಅದು. ಅಲ್ಲಿ ಏನಾಯಿತು, ಆ ಕಾಲದಲ್ಲಿ 2 ಮುಖ ಅದಕ್ಕೆ. ಇಡೀ ಕಾದಂಬರಿ 2 ಮುಖ ಇದೆ. ಒಂದು ಪ್ರಗತಿಯ ಮುಖ, ಏನು ಅಂತಂದರೆ ಆಗ ಸ್ವಾತಂತ್ರ್ಯ ಬಂದಿತ್ತು ಇನ್ನೂ ದೇಶಕ್ಕೆ, ನಾವು ಇಡೀ ದೇಶವನ್ನು ಸಾಕಬೇಕಾಗಿತ್ತು. ಇದು ನೀರಾವರಿ, ಈ ಕೈಗಾರಿಕೆಗಳು ಎಲ್ಲದನ್ನು ಮಾರಬೇಕಾಗಿತ್ತು. ವಿದ್ಯುತ್ ಶಕ್ತಿ ಹಪಾಪಿ ಇತ್ತು.
ಅದಕ್ಕೆ ಇಂಥದ್ದೊಂದು ಯೋಜನೆ ಬೇಕಾಗಿತ್ತು. ಆ ಯೋಜನೆ ಏನು ಮಾಡಿದ್ವಿ, ಆ ಯೋಜನೆಯನ್ನು ಮಾಡುವ ಕಾಲಘಟ್ಟದಲ್ಲಿ ಅಲ್ಲಿ ಆಗಿರುವ ಪಲ್ಲಟಗಳಿದೆಯಲ್ಲ ಬದುಕು. ಯಾಕೆಂದರೆ ಇವತ್ತು ಮೇಡಮ್ ಮನುಷ್ಯನಿಗೆ ತಾನೊಂದು ಊರು ಬಿಟ್ಟು ಹೋಗ್ತಾ ಇದ್ದೀನಿ ಅಂತಂದರೆ, ನಿಮಗೆ ತೀರ್ಥಹಳ್ಳಿ ಬಿಟ್ಟು ಬರುವಾಗ, ನನಗೆ ಸಾಗರ ಬಿಟ್ಟು ಬರುವಾಗ ನಮಗೆ ಆ ನೋವು ಆಗಲಿಲ್ಲ, ಅವತ್ತಿಗಾದದವ್ರದ್ದು. ಇವತ್ತು ಈ ಸ್ಥಾನ ಪಲ್ಲಟ ಅನ್ನೋದು ಸಹಜ. ಆದರೆ ಆಗ ಅವರಿಗೆ ನಾನೊಂದು ಹಲಸಿನ ಗಿಡ ನೆಟ್ಟೆ ಅಂದರೆ ಇದನ್ನು ನನ್ನ ಮಗ ನನ್ನ ಮೊಮ್ಮಗ ಎಲ್ಲ ಇಲ್ಲೇ ತಿಂತಾರೆ ಅಂತ ಆ ಭಾವದಲ್ಲಿ ಇದ್ದ ಕಾಲ ಅದು. ಆ ಪ್ರೀತಿ ಇರುತ್ತೆ, ಆ ಪ್ರೀತಿನೂ ಇತ್ತು, ಅದಕ್ಕೆ ಆ ಮಣ್ಣಿಗೆ ಅಂಟ್ಕೊಂಡಿತ್ತು, ಆ ಬೇರುಗಳು ಮಣ್ಣಿಗೆ ಅಂಟಿದ್ದವು. ಇವತ್ತು ನಮ್ಮ ಬೇರುಗಳು ಸಡ್ಲಾಗಿದ್ದಾವೆ, ಖಂಡಿತವಾಗಿ. ಈಗ ನಾವು ಯಾರ ಪುನರ್ವಸನಲ್ಲಿ ಯಾರ ಕಥೆಯನ್ನು ಹೇಳಿದ್ನೋ ಅವ್ರ ಮಕ್ಕಳು ಮರಿನೇ ಬೆಂಗಳೂರಲ್ಲಿದ್ದಾರೆ ಎಲ್ಲರೂ, ಹೆಚ್ಚು ಕಡಿಮೆ 90%. ಆದರೆ ಆ ಕಾಲಘಟ್ಟದಲ್ಲಿ ಅವರು ಅನುಭವಿಸಿರುವಂಥ ನೋವು, ಆ ಮನೆ ತೊರೆದು ಹೋಗುವಾಗ ಅವರು ಅಟ್ಟದ ಮೇಲಿನ ಸುಣ್ಣದ ಗಡಿಗೆಯಿಂದ ಹಿಡಿದು ಅಡುಗೆ ಮನೆಯ ಒರಳು ಕಲ್ಲಿ ತನಕ ಸರ್ಕಾರ ಕೊಟ್ಟಿರೋ ಲಾರಿನಲ್ಲಿ ತುಂಬಿ ಕಣ್ಣೀರು ಇಡ್ತಾ ಊರು ಬಿಡೋದು, ಅವರು ಆ ದನಕರುಗಳನ್ನು ಹೊಡ್ಕೊಂಡು ಹೋಗೋದು, ಆ ಕಾಲಘಟ್ಟದಲ್ಲಿ ನಡೆದಿರುವಂಥ ಆ ದುರಂತದ ಚಿತ್ರಣ ಇದೆಯಲ್ಲ, ಅದರ ಜೊತೆಗೆ ಅಲ್ಲಿ ಆ ಇಂಜಿನಿಯರ್ಗಳು ಅವರು ನಿಜವಾಗಿಯೂ ನಾವು ಇವತ್ತೆಲ್ಲೋ ಪಟ್ಟದನ್ನೇ ಕಾಡ್ತೀವಿ, ಅವರು ಹಗಲು ರಾತ್ರಿ ಶ್ರಮಿಸಿ ಪ್ರಾಣ ಕೊಟ್ಟು ಮಾಡಿರೋ ಕೆಲಸ ಅದು ಬಹಳ ಪ್ರಾಮುಖ್ಯತೆ ಪಡೆದಿದೆ. ಹಾಗಾಗಿ ಅದನ್ನು ಪ್ರಕಟ ಮಾಡುವಾಗ ಪ್ರಕಾಶ್ ಕಂಬತ್ತೇಳು ಅವರು ಹೇಳಿದರು, ಸಾರಿ ಇಷ್ಟು ತಪ್ಪ ಪುಸ್ತಕ ಬರೆದ್ರೆ ಅದರಲ್ಲಿ ಮುಳುಗಿದ್ದು ಬಾರಂಗಿಯೇ ಬದುಕ ಅಂತ ಕೇಳ್ತಾರಲ್ಲ, ಅಂಕಿತವೇ ಅಂತ ಸೇರಿಸ್ಬಿಡಿ ಅಂತ ಹೇಳಿದರು. ಆದರೆ ಅವರಿಗೆ ಹಾಗಾಗಲಿಲ್ಲ, 6 ಮುದ್ರಣ ಕಂಡಿದೆ. ಅಂಕಿತ ಪ್ರಕಾಶನದವರು ತಮಗೆ ಹೇಳಿದ್ರು ಅಂತ ಹೇಳಿ ಅವ್ರ ಪ್ರೀತಿಯಿಂದ ಹೇಳಿದ್ರು. ನಿಜ ಅದರ್ಥ ಆಗುತ್ತೆ ಸರ್. ಆದರೂ ಕೂಡ ಇಂತಹ ಕಾದಂಬರಿಗಳನ್ನು ತಾವು ಸಾಕಷ್ಟು ಬರೆದಿದ್ದೀರಿ. ಸಮಯದ ಅಭಾವ, ಸಂಕ್ಷಿಪ್ತವಾಗಿ ತಿಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತೊಂದು ಚನ್ನಭೈರಾದೇವಿಯ ಕುರಿತಾಗಿ ತಾವು ಬಹಳ ವಿಶೇಷವಾಗಿ ಬರವಣಿಗೆ ಮುಖೇನ ಒಂದು ಪುಸ್ತಕವನ್ನು ನಮ್ಮ ಕರ್ನಾಟಕದ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮೇಡಮ್ ಅದು ನಮ್ಮೂರಿದ್ದ ಕಥೆ. ಯಾಕೆಂದರೆ ಚನ್ನಭೈರಾದೇವಿ ಆಡಿದ ಊರು ನಮ್ಮ ಮನೆ ಹಿಂದೆ ಊರಲ್ಲಿ ಹೆದ್ದಾರಿ ಕಾನೂಂತಿದೆ. ಆ ಹೆದ್ದಾರಿ ಅಂದರೆ ಅವಳು ಕಾಳು ಮೆಣಸನ್ನು ಸಾಗಿಸ್ತೀರ ಅಂತ ಊರು ಅದು. ಹಾಗಾಗಿ ನನಗೊಂದು ಅದನ್ನು ಕೇಳಿ ಚಿಕ್ಕಂದಿದ್ದಾಗ ಕೇಳಿದಾಗ ಅವಳದು ಬೇರೆ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರ ಜೊತೆಗೆ ಇವ್ರದ್ದು ಇಲ್ಲೇ ಇಲ್ವಲ್ಲ, ಇವ್ರದ್ದು ಹೆಸರು ಅನ್ನಿಸ್ತಿತ್ತು. ಹಾಗಾಗಿ ನಾನು ಯಾವಾಗ ಇದನ್ನು ಬರೆದ್ನ ಪುನರ್ವಸನ, ಆ ನಂತರ ನನಗೊಂದಿಷ್ಟು ಧೈರ್ಯ ಬಂತು ಕಾದಂಬರಿ ಬರಿಬೋದು ಅಂತ. ಅದಕ್ಕೋಸ್ಕರ ಬಹಳ ಸಂಗ್ರಹ ಮಾಡಿ ಬರೆದೆ. 54 ವರ್ಷಗಳ ಕಾಲ ಯಾವ ರಾಣಿಯರೂ ಇಲ್ಲ ಭಾರತದಲ್ಲಿ, ವಿಶ್ವದಲ್ಲೇ ಅಪರೂಪ ರಾಣಿಯರಿಲ್ಲ. 49 ವರ್ಷ ಎಲಿಜಬೆತ್ ಆಡಿರೋದು, 54 ವರ್ಷ ಯಾರೂ ಇಲ್ಲ. ಅಷ್ಟು ದೀರ್ಘಕಾಲ ರಾಜ್ಯ ಆಳಿರುವಂಥ ರಾಣಿ, ಇಡೀ ಕರ್ನಾಟಕ, ಇಡೀ ಮಲೆನಾಡು ಮತ್ತು ಕರಾವಳಿಯನ್ನು ಆಡಿರುವಂಥ ರಾಣಿ ಇಡೀ ಚನ್ನಭೈರಾದೇವಿ. ಯುರೋಪಿನ ಸಾಂಬಾರು ಪದಾರ್ಥದ ಇದನ್ನು ಮುಷ್ಟಿಯಲ್ಲಿ ಇಟ್ಕೊಂಡಿರೋಂಥವಳು. ಅವಳ ಬಗ್ಗೆ ಕಾದಂಬರಿ ಬರೆದಿದ್ದೀರಿ. ಇನ್ನೊಂದು ಪುಸ್ತಕ ಇದೆ ನನ್ನ ಕೈಲಿ, ಇದು ಆಳಿದವರ ಕಥೆಯಲ್ಲ, ಅಳೆದವರ ಕಥೆ. ಡಾಕ್ಟರ್ ಗಜಾನನ ಶರ್ಮಾ ಅವರು ಬರೆದಂತಹ ಪ್ರಮೇಯ ಅನ್ನುವಂತಹ ಒಂದು ಕಾದಂಬರಿ ಪುಸ್ತಕ. ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ಅದು ಒಳಿತಿನಡೆ ಮುನ್ನಡುವ ಮನವ ಕೊಡು ರಾಮ ಅಂತಿದೆಯಲ್ಲ, ಹಾಗೆ ಈಗ ನೋಡಿ ಬ್ರಿಟಿಷರು ಮಾಡಿರೋ 100 ತಪ್ಪುಗಳು ನಮಗೆ ಗೊತ್ತಿದೆ, ಅವರು 100 ಪ್ರಮಾದಗಳು ನಮಗೆ ಗೊತ್ತಿದೆ. ಆದರೆ ಅವರು ಎಷ್ಟು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಅದು ನಮ್ಮ ಈಗ ನಮ್ಮ ತೋಟಕ್ಕೆ ಕಳ್ತನಕ್ಕೆ ಅಂತ ಯಾರೋ ಒಬ್ಬ ಬಂದಿದ್ದಾನೆ, ನಮ್ಮ ಮಗು ಮುಳುಗಿ ಹೋಗ್ತಾ ಇತ್ತು ಅಲ್ಲಿರೋ ಹೊಂಡದಲ್ಲಿ ಅಂತಂದರೆ ಅದನ್ನು ಎತ್ತಿದ್ದಾನೆ ಅಂತಂದರೆ ನೀವು ಅವನಿಗೆ ಗುಂಡು ಹೊಡಿತೀರೋ, ಅವನನ್ನು ಮಗು ಉಳಿಸ್ಕೊಟ್ಟಿದ್ದಾನೆ ಬಂದಿದ್ದ ಕಳ್ತನಕ್ಕೆ. ಹಾಗೆ ಅಂಥ ಒಳ್ಳೆ ಕೆಲಸ ಅದು. ಪ್ರಮೇಯದಲ್ಲಿ ಬರುವಂಥ ಟ್ರಿಗ್ನಾಮೆಟ್ರಿಕ್ ಸರ್ವೆ ಅಂತ ಅವರು ಬ್ರಿಟಿಷರು 70 ವರ್ಷಗಳ ಕಾಲ ಇಡೀ ಭಾರತವನ್ನು ಸರ್ವೆ ಮಾಡೋದು. ಎವರೆಸ್ಟಿಂದ ಹಿಡಿದು ಪ್ರತಿ ಪರ್ವತಗಳ ಎತ್ತರವನ್ನು ಕಂಡುಹಿಡಿದ್ರು. ಆ ಕುರಿತು ಬರೆದಿರುವಂಥ ಕಾದಂಬರಿ ಮೇಡಮ್. ಇನ್ನೊಂದು ಮಹತ್ತರವಾದಂತಹ ಪುಸ್ತಕ. ಬಹುಶಃ ಈ ಪುಸ್ತಕದ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೆ, ಆದರೆ ಇವತ್ತು ನನ್ನ ಕೈ ಸೇರಿದೆ. ಅದು ರಾಜಮಾತೆ ಕೆಂಪನಂಜಮ್ಮಣ್ಣಿ ಅಂತ ಹೇಳಿ, ವಾಣಿ ವಿಲಾಸ ಸನ್ನಿಧಾನ ಮಾದರಿಯ ಮೈಸೂರಿನ ತಾಯಿ ಬೇರು, ಆ ಕುರಿತು ಬರೆದಿದ್ದು ಡಾಕ್ಟರ್ ಗಜಾನನ ಶರ್ಮಾ ಅವರು. ಸರಿ, ಇಂತಹ ಒಂದು ಪುಸ್ತಕ, ಇದು ಬಹಳಷ್ಟು ಸಂಶೋಧನೆ ಮಾಡಿದ್ದೀರಿ ಅಂತ ಹೇಳಿ ಖಂಡಿತ ನನಗೆ ಗೊತ್ತು. ಹಾಗಾಗಿ ಈ ರಾಜಮಾತೆಯ ಬಗ್ಗೆ ಏನೆಲ್ಲ ವಿಚಾರಗಳಿದೆ ಮೇಡಮ್? ಒಂದು ಹೆಣ್ಣುಮಗಳು 12 ವರ್ಷಕ್ಕೆ ಮದುವೆ ಆಗ್ತಾಳೆ, 13 ವರ್ಷಕ್ಕೆ ದೊಡ್ಡವಳಾಗ್ತಾಳೆ, 13 ವರ್ಷದಿಂದ 28 ವರ್ಷದವರೆಗೆ 7 ಹೆರಿಗೆ ಆಗುತ್ತೆ, 2 ತೀರೋಗ್ಬಿಡುತ್ತೆ, 5 ಮಕ್ಕಳು ಉಳಿತಾರೆ, 28 ಗಂಡ ತೀರೋಗ್ತಾರೆ. ಅವರು ಆಗ ರೀಜೆಂಟ್ ಆಗ್ತಾರೆ. ರಾಜಮಾತೆ ಕೆಂಪನಂಜಮ್ಮಣಿಯವರು 12 ವರ್ಷಕ್ಕೆ ಮದುವೆ ಆಗೋದು, 10ನೇ ಚಾಮರಾಜೇಂದ್ರ ಒಡೆಯರನ್ನು ಮದುವೆ ಆಗ್ತಾರೆ.
ಆ ನಂತರ ಅವರು 28ಕ್ಕೆ ಚಾಮರಾಜೇಂದ್ರ ಒಡೆಯರವರು ಇದರಲ್ಲಿ ಕಲ್ಕತ್ತಾದಲ್ಲಿ ತೀರು ಹೋಗ್ತಾರೆ. ಆ ನಂತರ ಇವರು ರೀಜೆಂಟ್ ಆಗಿ ಬರೀ 7 ವರ್ಷದಲ್ಲಿ ಇವತ್ತು ನೀವು ಬೆಂಗಳೂರಿನ ವಾಟರ್ ವರ್ಕ್ಸ್ ಹೇಸರಘಟ್ಟ ಮೊದಲು ನೀರು ಕುಡಿದಿದ್ದು ಬೆಂಗಳೂರಿನ ಜನ ಕೆರೆ ಕುಂಟೆಗಳಲ್ಲಿ ಕುಡಿತಿದ್ರು ಬಿಡಿ, ನಲ್ಲಿ ನೀರಲ್ಲಿ ನೀರು ಕುಡಿದಿದ್ದು ಅವರಿಂದ. ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿದ್ದು ಅವರಿಂದ, ಟಾಟಾ ಇನ್ಸ್ಟಿಟ್ಯೂಟ್ ಆಗಿರೋದು ಅವರಿಂದ, ಮೈಸೂರಿನ ಜನ ನೀರು ಕುಡಿದಿರೋದು ಅವರಿಂದ, ಬೆಂಗಳೂರಿಗೆ ವಿದ್ಯುತ್ ಇದರಿಂದ ಶಿವನ ಸಮುದ್ರದಿಂದ ಬಂದಿದ್ದವರಿಂದ. ನೀವು ಅವರನ್ನು ಅವರ ಮೈಸೂರು ಇವತ್ತು ಯಾವ ಅರಮನೆಯನ್ನು ನಾವೆಲ್ಲ ನೋಡ್ತೀವೋ ಅದನ್ನು ಕಟ್ಟಿದ್ದವರು. ನೀವು ಅವರನ್ನು ನೋಡಿದ್ರೆ ಎಲ್ಲಕ್ಕಿಂತ ಅವ್ರು ಮಾಡಿರೋ ಅತ್ಯಂತ ದೊಡ್ಡ ಕೊಡುಗೆ ಯಾವ್ದು ಗೊತ್ತಾ ನಮ್ಮ ನೆಲಕ್ಕೆ? ಕೃಷ್ಣರಾಜ ಒಡೆಯರಂಥ, ನಾಲ್ವಡಿ ಕೃಷ್ಣರಾಜ ಒಡೆಯರಂಥ ಒಂದು ಮಹಾನ್ ವ್ಯಕ್ತಿತ್ವವನ್ನು ಕೊಟ್ಟಿರೋದು. ಇವತ್ತು ನಾವು ಯಾವ ರಾಜಕಾರಣಿ ಯಾರ ಹೆಸರನ್ನು ಹೇಳಬೇಕಾಗಿಲ್ಲ. ಇವತ್ತು ನಮ್ಮ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕ ಹೀಗಿದೆ ಅನ್ನೋದಕ್ಕೆ ಅದಕ್ಕೆ ಮುಖ್ಯ ಕಾರಣ ಮೊದಲು ಈ ತಾಯಿ, ಅದಕ್ಕೆ ತಾಯಿ ಬೇರು ಇವರು, ಅದರ ಮೇಲೆ ಬೆಳೆದಿರುವಂಥ ವೃಕ್ಷ ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ಆ ತಾಯಿಯ ಕುರಿತು ಪುಸ್ತಕ ಬರೀಲೇಬೇಕು ಅನ್ನಿಸ್ತು. ಆ ಪುಸ್ತಕವನ್ನು ಬರಿತಾ ಹೋದೆ. ಪುಸ್ತಕ ಅದನ್ನು ಬರಿತಾ ನನಗೆ ಅನ್ನಿಸ್ಬಿಡ್ತು, ಎಂಥ ಒಂದು ಒಳ್ಳೆ ವ್ಯಕ್ತಿತ್ವದ ಬಗ್ಗೆ ಬರೆದು ಧನ್ಯನಾಗ್ತಾ ಇದ್ದೀನಿ ಅಂತೇಳಿ. ನೀವು ರಾಮನ ಹಾಡಿನ ಧನ್ಯತೆ ಹೇಳಿದ್ರಲ್ಲ, ನಿಜವಾಗಿ ಹೇಳಬೇಕಾದ್ರೆ ಚನ್ನಭೈರಾದೇವಿ, ಕೆಂಪನಂಜಮ್ಮಣ್ಣಿ ಅವ್ರ ವ್ಯಕ್ತಿತ್ವದ ಬಗ್ಗೆ ಬರೆದಾಗ ಅಷ್ಟೇ ಧನ್ಯತೆ ನನಗೆ ಸಿಕ್ತು. ಸತ್ಯವಾಗಿ ಹೇಳ್ತೀನಿ, ಜನಪ್ರೀತಿಯಿಂದ ಸ್ವೀಕರಿಸಿದ್ರು ಅನ್ನೋದು ಬೇರೆ, ಅದರ ಜೊತೆಗೆ ನಮಗೊಂದು ಆತ್ಮತೃಪ್ತಿ ಬೇಕಲ್ಲ ಮೇಡಮ್. ಅಂಥ ವ್ಯಕ್ತಿತ್ವಗಳನ್ನು ನಾವು ಎಷ್ಟು ಸರಿ ಮರೆತು ಬಿಡ್ತೀವಲ್ಲ. ಇವತ್ತು ಬೆಂಗಳೂರಲ್ಲಿ ಹೆಣ್ಣುಮಕ್ಕಳು ಸುಲಭವಾಗಿ ಕಾಲೇಜಿಗೆ ಹೋಗ್ತಾರೆ ಅಂದರೆ ಮಹಾರಾಣಿ ಕಾಲೇಜು ಹೆಣ್ಣು ಮಕ್ಕಳಿಗೆ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ವಿದ್ಯಾರ್ಥಿನಿ ನಿಲಯವನ್ನು ಕಟ್ಟಿಸಿಕೊಟ್ಟಿದ್ದು ಅವರು ಆ ಕಾಲದಲ್ಲಿ. ಮಗಳ ಮದುವೆ ದಿನ ಅರಮನೆ ಸುಟ್ಟು ಹೋಗ್ಬಿಡುತ್ತೆ. ಅದರ ನಂತರ ಇವತ್ತು ಏನು ಅರಮನೆ ಇದೆಯೋ ಮೈಸೂರು ಅರಮನೆ, ಆ ಬೂದಿಯ ಮೇಲೆ ಕಟ್ಟಿದ್ಲು. ವಿಧವೆ ಹೆಣ್ಣುಮಗಳು ಪರದೆಯ ಹಿಂದೆ ನಿಂತು ಮಾಡಬೇಕಾಗಿತ್ತು ಆವತ್ತಿನ ಕಾಲದಲ್ಲಿ ಇದ್ದಿದ್ದು. ಎಂತೆಂಥ ಕೆಲಸಗಳನ್ನು ಆರೋಗ್ಯ ಇಲಾಖೆಯನ್ನು ಕಟ್ಟಿಸಿದ್ರು. ಆದರೆ ಇವ್ರ ಫೋಟೋ ನೋಡಿದ್ರೆ ಅಯ್ಯೋ ಹೌದಾ ಇಷ್ಟೆಲ್ಲ ಕೆಲಸ ಮಾಡಿದ್ರ ಅಂತ ಹೇಳಿ ಅನ್ಸುತ್ತೆ. ಆದರೆ ವ್ಯಕ್ತಿತ್ವ ನೋಡಿ ಸರ್, ಎಷ್ಟು ಅದು ಆ ಕಳೆ ಇತ್ತು ಆ ವ್ಯಕ್ತಿತ್ವದಲ್ಲಿ. ಅವರು ತುಂಬ ಏನು ಹೇಳಬೇಕು ನಿಮಗೆ, ಒಂಥರ ಗ್ರೇಟ್ ಪರ್ಸನಾಲಿಟಿ, ಅತ್ಯದ್ಭುತವಾದ ವ್ಯಕ್ತಿತ್ವ. ಪದಗಳೇ ಇಲ್ಲ ವರ್ಣಿಸೋದಕ್ಕೆ ಅಂತ ಹೇಳ್ಬೋದು. ನಾವೆಲ್ಲರೂ ನೆನಪಿಟ್ಕೋಬೇಕಾಗಿರೋಂಥ ದುರದೃಷ್ಟವಶಾತ್ ಅವ್ರದ್ದೆಲ್ಲ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಚನ್ನಭೈರಾದೇವಿ ಇರ್ಬೋದು, ಇದಿರ್ಬೋದು. ಯಾಕೆ ಟ್ರಿಗ್ನಾಮೆಟ್ರಿ ಬ್ರಿಟಿಷರೇ ಮಾಡಿರೋದು, ಇನ್ಯಾವುದನ್ನು ಹೊಗಳ್ತೀವಿ ನಾವು, ಮತ್ತೆ ಅದೇ ಜಲಿಯನ್ ವಾಲಾ ಬಾಗ್ನ ದುರಂತವನ್ನು ಹೇಳ್ತೀವಿ. ಅದ್ರ ಜೊತೆಗೆ ಇದನ್ನು ಹೇಳೋಣ, ಒಳ್ಳೆಯದನ್ನು ಮಾಡಿದ್ದನ್ನು ಹೇಳೋಣ. ಯಾಕೆಂದರೆ ಒಳ್ಳೆಯ ಮನಸ್ಸುಗಳನ್ನು ಬೆಳೆಸಬೇಕು ನಾವು, ಮನಸ್ಸುಗಳನ್ನು ಕಟ್ಟಬೇಕು ನಾವು. ಅದನ್ನು ಅಂತ ಕೆಂಪನಂಜಮ್ಮಣ್ಣಿ ಅವ್ರ ಬಗ್ಗೆ ನಾನು ಒಂದು ದಿನ ಮಾತಾಡ್ತೀನಿ ಬಿಡಿ. ಇಲ್ಲ, ಬಹಳಷ್ಟು ಖುಷಿ ಆಯಿತು. ಇವತ್ತು ಕಾರ್ಯಕ್ರಮಕ್ಕೆ ಬಂದು ಈ ಸಾಧಕರ ಸೀಟ್ನಲ್ಲಿ ಕೂತಿದ್ದು ನಿಮ್ಮ ವಿಚಾರಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದು ಹೇಗನ್ನಿಸ್ತು ಸರ್? ನಿಜ ಹೇಳಬೇಕು ಅಂತಂದರೆ ಒಂಥರ ಸಂತೋಷ ಆಯಿತು ಮೇಡಮ್. ಯಾಕೆ ಸಂತೋಷ ಅಂತೀರಾ? ಎಲ್ಲೋ 4 ಜನ ನಮ್ಮನ್ನು ನೋಡ್ತಾರೋ ಇದು ಮಾಡ್ತಾರೋ, ನಮಗೆ ಸಾಕಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ. ಈಗ ಜನಪ್ರಿಯತೆ ಬೇರೆ, ಜನಪ್ರೀತಿ ಬೇರೆ. ಜನಪ್ರಿಯತೆ ಒಂದು ಮುಖ, ಆದರೆ ಆ ಜನರ ಪ್ರೀತಿ ಸಿಕ್ಕಿದೆ. ಆದರೆ ನಿಮ್ಮಂಥವರ ಈ ದೂರದರ್ಶನ, ಯಾಕೆಂದರೆ ಎಲ್ಲ ವಾಹಿನಿಗಳ ನಡುವೆ ಚಂದನಕ್ಕೆ ಅದರದ್ದೇ ಆದ ಒಂದು ಚಂದನೂ ಇದೆ, ಅದಕ್ಕೊಂದು ಘನತೆಯೂ ಇದೆ. ಆ ಮಾಧ್ಯಮದ ಮೂಲಕ ನಮ್ಮ ಜನಗಳ ಜೊತೆಗೆ ಮಧ್ಯೆ ನಾನು ಮಾತು ಆ ಕಡೆ ಈ ಕಡೆ ಆಡೋದನ್ನ ಗೊತ್ತಿಲ್ಲ, ಆದರೆ ನಮ್ಮ ಭಾವಗಳನ್ನು ಹೇಳ್ಕೊಳ್ಳೋದು, ನೀವು ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರಿ, ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ರಿ. ಇದನ್ನು ಮಾಡ್ತಾ ಹೋದಾಗ ನನಗೊಂಥರ ಇದು ಒಂದು ಧನ್ಯತೆಯೇ, ಇದು ಒಂದು ಭಾಗ್ಯನೇ, ನನ್ನ ಇಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಇದು ಒಂದು ಆ ಥರನೇ ಆಯಿತು. ಖಂಡಿತ ಮೇಡಮ್. ಈಗ ಮನೆಯವರ ಸಹಕಾರ ಹೇಗಿದೆ ಸರ್? ಇಷ್ಟೆಲ್ಲ ಕೆಲಸ ಕಾರ್ಯಗಳಿಗೆ ಮಕ್ಕಳ ಬಗ್ಗೆ ಹೇಳಿ, ಮನೆಯವ್ರ ಬಗ್ಗೆ ಇನ್ನೊಂದ್ಸರಿ ಹೇಳ್ಬಿಡಿ ಸರ್. ನಮ್ಮ ತಂದೆ ರಾಮಯ್ಯ ಅಂತ, ಅವರು ಅಲ್ಲೇ ಇದ್ದರು ಕೊನೆಯ ತನಕ. ಚಪ್ಪಲಿನೂ ಹಾಕಿದವರಲ್ಲ ಕಾಲಿಗೆ, ಬಡತನದಿಂದ ಅಂತಲ್ಲ, ಹಾಕದೆ ಬದುಕಿದ್ರು ಅವ್ರ ಬದುಕಾಗಿತ್ತು. ನನ್ನ ತಾಯಿ ಚಿಕ್ಕಕ್ಕಿರುವಾಗ. ಆಮೇಲೆ ನನಗಿಬ್ಬರು ಅಕ್ಕಂದರು, ಒಬ್ಬಳು ಬೆಂಗಳೂರಲ್ಲೇ ಇದ್ದಾಳೆ, ಒಬ್ಬಳು ಹಳ್ಳಿನಲ್ಲಿದ್ದಾಳೆ, ನಾನು 3ನೇವನು. ಆಮೇಲೆ ನಾನು 1979ರಲ್ಲಿ ಇಂಜಿನಿಯರಿಂಗ್ ಮುಗೀತು ಅಂದಲ್ಲ, ಆಗಲೇ ನಾನು ಒಂದು ಹುಡುಗಿಯನ್ನು ಮೆಚ್ಚಿದೆ. 6.5 ವರ್ಷಗಳ ಕಾಲ ನಮ್ಮ ಮದುವೆ ನಡೀಲಿಲ್ಲ. ಆಮೇಲೆ ಮದುವೆ ಆದ್ವಿ. ಈಗ 40 ವರ್ಷ, ಈ ವರ್ಷಕ್ಕೆ 44 ದಶಕಗಳನ್ನು ಕಳೆದೀವಿ.
ವಾಸ್ತವವಾಗಿ ನಾನು ಮೆಚ್ಚಿದ್ದು ಒಂದು, ಆದರೆ ನಾವಿಬ್ಬರು ಸೇರಿ ಮೊದಲು ಏನು ಕನಸು ಕಟ್ಟಿದ್ವು ಆ ಬದುಕನ್ನು ಅವಳು ನನಗೆ ಕೊಟ್ಟಳು, ನಾನು ಅವಳಿಗೆ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಯಾಕೆಂದರೆ ನನ್ನ ಹವ್ಯಾಸಗಳಲ್ಲಿ ನಮ್ಮ ಇದು ಶುರುವಾಗಿದ್ದೇ ಹಾಗೆ. ನನ್ನ ಜೀವನ ಕವನ ಹಾಡು ಬಾರಲೆ ಗೆಳತಿ ಅಂತ ನಾನು ಹಾಡು ಬರೆದು ಕೊಟ್ಟೆ ಅವಳಿಗೆ. ಪ್ರಪೋಸ್ ಮಾಡಿದ್ದು ಹೀಗೆ, ನನ್ನ ಜೀವನ ಕವನ ಹಾಡು ಬಾರಲೆ ಗೆಳತಿ ಅಂತ. ಅವಳು ಕಾಲ ನರಮನೆವರೆಗೂ ಕೂಡಿ ನಡೆವೆವು ನಾವು, ಹುಡುದಿರು ಮೋಡಿಯನ್ನು ಅಗಲದಂತೆ ಅಂತ ಅಶ್ಯೂರೆನ್ಸ್ ಕೊಟ್ಲು. ನಾವು ಅದೇ ತರ ಬಂದ್ವಿ. ಇಬ್ರು ಮಕ್ಕಳು ನಮ್ಗೆ. ಒಬ್ಳು ಸಾಕೇತ್ ಅಂತ ಮಗ, ಮಿಥಿಲಾ ಅಂತ ಮಗಳು. ನಮ್ದು ರಾಮನ್ ಸಂಸಾರ. ಸಾಕೇತ ಅಂದ್ರೆ ಅಯೋಧ್ಯೆ, ಮಿಥಿಲಾ ಅಂದ್ರೆ ಸೀತೆ ಮನೆ. ಮಿಥಿಲಾ ಮಗಳು ಇವಳು. ಅವಳು ಇಂಜಿನಿಯರಿಂಗ್ ಮಾಡಿದ್ಲು, ಈಗ ಕೌನ್ಸಿಲಿಂಗ್ ಮಾಡ್ತಾಳೆ ಅವಳು. ಇಬ್ರು ಮಕ್ಕಳು ಅವಳಿಗೆ. ನನ್ನ ಮಗ ಅದು ನಾನು ನೋಡಿ ಇದರಲ್ಲಿ ನನ್ನ ಮಗಳು, ನಮ್ಮ ಮಳಿಯ ಹರೀಶ್ ಆತ್ರೇಯಸ್ ಅಂತ ಅವನು. ನಾವಿಬ್ರು ಒಟ್ಟಾರೆಯಾಗಿ ಚಂದದ ಕುಟುಂಬ, ಅಂದದ ಕುಟುಂಬ ಆಗಿದ್ದೀವಿ ಮೇಡಮ್. ಆದರೆ ಸಾಹಿತ್ಯ ಲೋಕದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ, ಮತ್ತಷ್ಟು ಮಗದಷ್ಟು ಬರವಣಿಗೆ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಲಿ ಅನ್ನುವಂತಹ ಅಭಿಲಾಷೆಯೊಂದಿಗೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ ಚಂದನ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮೇಡಮ್. ನಿಮಗೂ ತುಂಬ ಧನ್ಯವಾದಗಳು. ಜೊತೆಗೆ ಇದಕ್ಕೆ ಹಿಂದೆ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ನನ್ನ ನಮಸ್ಕಾರ. ಜೊತೆಗೆ ಈ ಚಂದನದಂಥ ಒಂದು ವಾಹಿನಿಯಲ್ಲಿ ಕುಳಿತು ಯಾವತ್ತೂ ನಮ್ಮ ಜೊತೆಗೆ ಸಂವಾದಿಸುವಂಥ ಮನಸ್ಸುಗಳ ಜೊತೆ ಮತ್ತೊಮ್ಮೆ ಸಂವಾದ ನಡೆಸೋಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ಲ, ಒಳ್ಳೊಳ್ಳೆಯ ಪ್ರಶ್ನೆಗಳ ಮೂಲಕ. ನನಗೆಲ್ಲರೂ ಹೇಳ್ತಿರ್ತಾರೆ ಯಾವಾಗಲೂ ನಗ್ತಿರ್ತಾರೆ ಅಂತ, ನೀವು ಅದೇ ಥರ ನಗ್ತಾ ಪ್ರಶ್ನೆ ಕೇಳ್ತಾ ಇದ್ರಿ. ಧನ್ಯವಾದಗಳು ಸರ್. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನೆ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ನೋಡ್ತಾ ಇರಿ, ಇದು ನಿಮ್ಮ ಪ್ರೀತಿಯ ಚಂದನ ವಾಹಿನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.